ಗಲಾಟೆ ಜಾಸ್ತಿ ಆಗುತ್ತೆ ಅಂಥೇಳಿ ಡಿಸೈಡ್ ಮಾಡಿ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯತ್ವಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಸಹರ್ತ್ರೇ ಹಯಮುಖಹರಯೇ ಮುಕ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಪ್ರತಿಬಿಂಬಸಮಾಕಾರಂ ಬಿಂಬಂ ಕಿಂ ನಾವಲಂಬತೆ ಅತಃ ಸಮಾಸಮೋಕ್ತ್ಯಾ ಚ ಮುಚ್ಚ ಮುಂಚತಿ ನಾಚ್ಯುತಂ. ಯಾವಾಗಲೂ ಬಿಂಬವು ಪ್ರತಿಬಿಂಬದಂತೆ ಇರುತ್ತೆ. ಪ್ರತಿಬಿಂಬವನ್ನು ನೋಡಿ ಬಿಂಬ ಹೇಗಿದೆ ಅಂತ ನಾವು ತೀರ್ಮಾನ ಮಾಡ್ತೇವೆ. ಫೋಟೋ ನೋಡಿ ವ್ಯಕ್ತಿ ಹೇಗಿದ್ದಾನೆ, ಕುರೂಪನೋ ಸ್ವರೂಪಿಯೋ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಪ್ರತಿಬಿಂಬಕ್ಕೆ ಸಮಾನವಾಗಿ ಆಕಾರ ಬಿಂಬದಲ್ಲಿದೆ ಎಂಬತಕ್ಕಂಥದ್ದು ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಆದ್ದರಿಂದ ಜೀವರಲ್ಲಿ ಮುಕ್ತಿಯಲ್ಲಿ ಈ 5 ವಿಧವಾದ ಆನಂದ ಇದೆ ಅಂತ ಶ್ರುತಿ ಹೇಳ್ತಾ ಇದೆ ಅಂದ ಮೇಲೆ ಬಿಂಬಭೂತನಾದಂತಹ ಪರಮಾತ್ಮನಲ್ಲಿಯೂ ಆನಂದ ಇರಲೇಬೇಕು. ಪ್ರತಿಬಿಂಬಭೂತನಾದಂತಹ ಜೀವನಲ್ಲಿ ಯತ್ರ ಆನಂದಾಶ್ಚ ಮೋದಾಶ್ಚ ಮುದಃ ಪ್ರಮುದಾಸತೆ ಕಾಮಸ್ಯೇತ್ರಾಪ್ತಾಃ ಕಾಮಾಃ ತತ್ರ ಮಾಂ ಅಮೃತಂ ಕೃಧಿ ಎಂಬುದಾಗಿ ಶ್ರುತಿಯಲ್ಲಿ ಇದು ಪ್ರತಿಬಿಂಬಭೂತನಾದ ಜೀವನಲ್ಲಿ ಜೀವನ ಪ್ರಾರ್ಥನೆ ಅವನು ಪಡೆಯುವಂಥ ಆನಂದದ ಬಗ್ಗೆ ಹೇಳ್ತಾ ಇದೆ. ಹಾಗಾದರೆ ಪ್ರತಿಬಿಂಬಭೂತನಾದಂತಹ ಜೀವ ಯಥಾದೃಶ ಆನಂದವುಳ್ಳವನಾಗಿದ್ದಾನೆ ಅಂತಾದರೆ ಬಿಂಬಭೂತನಲ್ಲಿಯೂ ಕೂಡ ಅದು ಇರಲೇಬೇಕು. ಇಂದ ಪರಮಾತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬುದಾಗಿ ಶ್ರುತಿಯಲ್ಲಿ ಬ್ರಹ್ಮ ಶಬ್ದವನ್ನು ಹೇಳಿದ್ದಾರೆ ಅಂತಂದರೆ ಅದೇನಾಗಬೇಕು? ಮುತು ಶಬ್ದದಿಂದ ಯಾವ ಆನಂದವನ್ನು ಹೇಳಿದ್ದಾರೋ ಅದೇ ಆನಂದವನ್ನು ಬ್ರಹ್ಮ ಶಬ್ದದಿಂದ ಬಿಂಬರೂಪಿಯಾದ ಪರಮಾತ್ಮನಲ್ಲಿ ಹೇಳಿದ್ದಾರೆ ಅಂತ ನಾವು ತೀರ್ಮಾನ ಮಾಡಬೇಕು. ಬಿಂಬವು ಪ್ರತಿಬಿಂಬ ಸಮಾಕಾರಂ, ಪ್ರತಿಬಿಂಬಕ್ಕೆ ಸಮಾನವಾದ ಆಕಾರವನ್ನು ನ ಅವಲಂಬತೆ ಕಿಂ, ಆಶ್ರಯಿಸುವುದಿಲ್ಲವೇನು, ಹೊಂದುವುದಿಲ್ಲವೇನು? ಪ್ರಶ್ನೆ ಇದು. ಹೊಂದೇ ಹೊಂದುತ್ತೆ. ಅತಃ ಆದ್ದರಿಂದ ಸಮಾಸಮೋಕ್ತ್ಯಾಚ, ಸಂವಾದ ಇರುವುದರಿಂದಲೂ ಮುತುಚ, ಮುತು ಎಂಬ ಸುಖವು ಅಚ್ಯುತಂ, ಭಗವಂತನನ್ನು ನ ಮುಂಚತಿ, ಬಿಡುವುದಿಲ್ಲ. ಭಗವಂತ ಸುಖ ಸ್ವರೂಪಿಯಾಗಿದ್ದಾನೆ ಎಂಬುದಾಗಿಯೇ ಸಿದ್ಧವಾಗುತ್ತದೆ. ಬಿಂಬವು ಪ್ರತಿಬಿಂಬ ಸಮಾಕಾರಂ, ಪ್ರತಿಬಿಂಬಕ್ಕೆ ಸಮಾನವಾದ ಆಕಾರವನ್ನು ನ ಅವಲಂಬತೆ ಕಿಂ, ಹೊಂದುವುದಿಲ್ಲವೇನು? ಹೊಂದೇ ಹೊಂದುತ್ತೆ. ಅತಃ ಆದ್ದರಿಂದ ಸಮಾಸಮೋಕ್ತ್ಯಾಚ, ಸಮಾಸಮ ಅಂತ ಎರಡುಗಳಿಗೂ ಸಾಮ್ಯವನ್ನು ಹೇಳುವುದರಿಂದ ಅಂತ ಸಂವಾದ ಇರುವುದರಿಂದ ಮುತುಚ, ಮುತು ಎಂಬತಕ್ಕಂಥ ಸುಖವು ಅಚ್ಯುತಂ, ಭಗವಂತನನ್ನು ನ ಮುಂಚತಿ, ಬಿಡುವುದಿಲ್ಲ. ಅಂದರೆ ಸುಖವನ್ನೇ ಮುತು ಎಂಬತಕ್ಕಂಥ ಪದ ಹೇಳ್ತಾ ಇದೆ. ಬಿಂಬಂ
ಪ್ರತಿಬಿಂಬ ಸಮಾಕಾರಂ ಕಿಂ ನಾವಲಂಬತೆ ಅವಲಂಬತೆ ಏವ ಸಮಾಖ್ಯ ಉಪೋದ್ಬಲಿತ ಯುಕ್ತಿ. ಹಿಂದೆ ಯತ್ರ ಆನಂದಾಶ್ಚ ಮೋದಾಶ್ಚ ಎಂಬತಕ್ಕಂತಹ ಶ್ರುತಿ ಅದು ಸಮಾಖ್ಯಾ ಶ್ರುತಿ ಅಂತ ಹೇಳಿದ್ರು. ಸಮಾಖ್ಯಾ ಶ್ರುತಿ ಅಂತ ಹೇಳಿದ್ರಿಂದ ಏನಾಯಿತು, ಅದರಿಂದ ಒಂದು ಯುಕ್ತಿ ಎಂಬತಕ್ಕಂಥದ್ದು ಸಿದ್ಧವಾಯಿತು. ಏನು ಯುಕ್ತಿ ಅದು ಅಂತಂದರೆ, ಪ್ರತಿಬಿಂಬವು ಯಾವ ಆಕಾರವುಳ್ಳದ್ದೋ ಅದೇ ಆಕಾರ ಬಿಂಬದಲ್ಲಿ ಇರುತ್ತೆ ಅಂತ ಅದನ್ನು ಹೇಳ್ತಾರೆ. ಬಿಂಬಂ ಪ್ರತಿಬಿಂಬ ಸಮಾಕಾರಂ ಕಿಂ ನಾವಲಂಬತೆ ಅಂತ ಶ್ಲೋಕದಲ್ಲಿದೆ. ಅದೇನರ್ಥ? ಅವಲಂಬತೆ ಏವ, ಅದು ಪ್ರತಿಬಿಂಬವು ಯಾವ ಆಕಾರದಲ್ಲಿದೆಯೋ ಅದೇ ಆಕಾರದಲ್ಲಿ ಬಿಂಬ ಇರುತ್ತೆ. ಸಮಾಖ್ಯ ಉಪೋದ್ಬಲಿತ ಯುಕ್ತಿ, ಇದು ಹಿಂದೆ ಹೇಳಿದ ಸಮಾಖ್ಯ ಶ್ರುತಿ. ತೈತ್ರಿಯ ಶ್ರುತಿಗೆ ಸಮಾಖ್ಯ ಶ್ರುತಿ ಯಾವುದು? ಯತ್ರ ಆನಂದಾಶ್ಚ ಮೋದಾಶ್ಚ, ಆ ಶ್ರುತಿಯಿಂದ ತಿಳಿದು ಬರುವಂಥ ಯುಕ್ತಿ. ಪ್ರತಿಬಿಂಬಭೂತೇಷು ಜೀವೇಷು ಯೇಷಾಂ ಆನಂದಾನಾಂ ಅಪೇಕ್ಷಿತತ್ವೇ ಬಿಂಬಭೂತೆ ಪರಮಾತ್ಮನಿ ಸುತರಾಂ ಅಪೇಕ್ಷಿತತ್ವಾತ್. ಪ್ರತಿಬಿಂಬಭೂತರಾದವರು ಜೀವರು. ಪ್ರತಿಬಿಂಬಭೂತರಾದಂತಹ ಜೀವರಲ್ಲಿ ಈ 5 ವಿಧವಾಗಿರ್ತಕ್ಕಂತಹ ಆನಂದದ ಅಪೇಕ್ಷೆ ಇದೆ ಅಂತಾದರೆ, ಜೀವ ಪರಮಾತ್ಮನನ್ನು ಬಿಂಬನನ್ನಾಗಿ ಹೊಂದಿದ್ದಾನೆ. ಎಂದ ಬಿಂಬಭೂತನಾದ ಪರಮಾತ್ಮನಲ್ಲಿಯೂ ಕೂಡ 5 ವಿಧವಾದ ಆನಂದ ಇರಲೇಬೇಕು. ಕಿಂಚ ಅಲ್ಲದೆ ಯತ್ರ ಇತಿ ಮುಕ್ತೌ ಖಲು ಯೇಷಾಂ ಶ್ರವಣಂ, ಯತ್ರ ಎಂಬುದಾಗಿ ಶ್ರುತಿಯಲ್ಲಿ ಶಬ್ದ ಇದೆ. ಯತ್ರ ಅನ್ನೋದಕ್ಕೆ ಎಲ್ಲಿ ಅಂದರೆ ಏನರ್ಥ? ಮೋಕ್ಷದಲ್ಲಿ ಅಂತಲೇ ಅರ್ಥ. ಇಲ್ಲಿ ಅಂತ ಅರ್ಥ ಅಲ್ಲ, ಸಂಸಾರದಲ್ಲಿ ಅಂತ ಅರ್ಥ ಅಲ್ಲ, ಭೂಲೋಕದಲ್ಲಿ ಅಂತ ಅರ್ಥ ಅಲ್ಲ, ಅದು ಮುಕ್ತಿಯಲ್ಲಿ ಅಂತಲೇ ಅರ್ಥ. ಅಂದರೆ ಕಿಂಚ ಯತ್ರ ಇತಿ ಮುಕ್ತೌ ಖಲು ಯೇಷಾಂ ಶ್ರವಣಂ, ಮುಕ್ತಿಯಲ್ಲಿ ತಾನೇ 5 ವಿಧವಾದಂಥ ಆನಂದವನ್ನು ಹೇಳ್ತಾ ಇದ್ದಾರೆ. ತಚ್ಚ ತತ್ರತ್ಯಸ್ಯ ಹರೇಹೇ ಮುಕ್ತಾನಾಂಚ ಸಮಮೇವ. ಅದರಿಂದ ಆ 5 ವಿಧ ಆನಂದ ಇದೆಯಲ್ಲ, ಅದು ತತ್ರತ್ಯಸ್ಯ ಹರೇಹೇ, ಮುಕ್ತಿಯಲ್ಲಿರುವಂತಹ ಪರಮಾತ್ಮನಿಗೂ ಮುಕ್ತರಾದವರಿಗೂ ಅದು ಸಮಾನ. 5 ವಿಧವಾಗಿರ್ತಕ್ಕಂಥ ಆನಂದ ಮುಕ್ತರಿಗೂ ಇರುತ್ತೆ, ಮುಕ್ತಿಯಲ್ಲೇ ಇರುವಂಥ ಸದಾ ಮುಕ್ತನಾದಂತಹ ಪರಮಾತ್ಮನಲ್ಲಿಯೂ ಕೂಡ ಇದ್ದೇ ಇರುತ್ತೆ. ನನ್ನದೇ ಹೇಳಿದೆಲ್ಲ, ಮೊಬೈಲು ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇದೆ, ಬೇಸಿಕ್ ಇದೆ. ಬೇಸಿಕ್ ಇದ್ದಾಗ ನಿಮಗೊಂದು ಆನಂದ ಇತ್ತು, ಅದನ್ನು ಬಿಟ್ಟು ಸ್ಮಾರ್ಟ್ಫೋನ್ ತೊಗೊಂಡ್ರಿ, ಅವಾಗ ಖುಷಿ ಆಗುತ್ತೋ ಇಲ್ಲ? ನಿಮಗೆ ಅದು ಪೂರ ಆಪ್ರೇಟ್ ಮಾಡ್ಲಿಕ್ಕೆ ಬರಲ್ಲ ನಿಮಗೆ, ಆಯಿತಾ? ಆದರೂ ನನ್ನ ಹತ್ರ ಸ್ಮಾರ್ಟ್ಫೋನ್ ಇದೆ, ನೀವು ಬರೀ ಇನ್ಕಮಿಂಗು ಔಟ್ಗೋಯಿಂಗ್ ಅಷ್ಟೇ ಯೂಸ್ ಮಾಡೋದು. ಉಳಿದವ್ರ ರೀತಿಯಲ್ಲಿ ನಿಮಗೆ ಆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಲಿಕ್ಕೆ ಬರಲ್ಲ ನಿಮಗೆ. ಆದರೂ ನೀವೇನು ಹೇಳ್ತೀರಾ? ನನ್ನ ಹತ್ರ ಸ್ಮಾರ್ಟ್ಫೋನ್ ಇದೆ ಅಂತ ಒಂದು ಸಂತೋಷ. ಹುಗ್ಗಿ ತಿಂದ್ರಿ, ಬರೀ ಬೆಲ್ಲ ಹಾಕಿ ಹುಗ್ಗಿ ಬೇಯಿಸಿದ್ರು, ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿ ಇನ್ನು ಬೇಯಿಸಿದ್ರು. ಅವಾಗ ಅದು ರುಚಿ ತಾನೇ? ಆನಂದದಲ್ಲಿ ವ್ಯತ್ಯಾಸ ಬಂತ ಇದು. ಹಾಗೆ ಅದೇ ಉತ್ಕೃಷ್ಟ ಪದಾರ್ಥಗಳಿಂದ ಆಗುವ ಆನಂದ. ನೋಡಿ, ಕೇಳಿದ್ರಿಂದ ಆಗತಕ್ಕಂಥದ್ದು ಆನಂದ ಒಂದು, ನೋಡಿದ್ರಿಂದ ಆಗತಕ್ಕಂಥದ್ದು ಆನಂದ ಇನ್ನೊಂದು ಅಲ್ವಾ? ನೀವು ಮದುವೆ ಆಗಿದ್ರಿ, ಮೊದಲು ಮಗು ಆಯಿತು, ಬೇರೆ ಊರಲ್ಲಿದ್ರಿ, ಮಗು ಆಯಿತು ಅಂತ ನಿಮಗೆ ವಿಷಯ ಗೊತ್ತಾಯಿತು, ಸಂತೋಷ ಆಯಿತು. ಆಮೇಲೆ ಬಂದು ನೋಡಿದ್ರಿ, ಇನ್ನೂ ಸಂತೋಷ ಆಯಿತು ಅಲ್ವಾ? ಹಾಗಾದರೆ ಇಲ್ಲಿ ವಿಷಯ ಒಂದೇ, ಮಗು ಆಗಿದೆ ಅಂತ. ಅದು ಕೇಳಿದ್ರಿಂದ ಆನಂದ ಒಂದು, ನೋಡಿದ್ರಿಂದ ಆನಂದ ಒಂದು ಅಂತ. ಅದರಿಂದ ಇದು ವಿಷಯ ಒಂದೇ ಆದರೂ ಕೂಡ ಅಲ್ಲಿ ಆನಂದದಲ್ಲಿ ವೈವಿಧ್ಯ ಇದೆ. ಅತಃ ಸಮೋಕ್ತಿ ಇತ್ಯುಪಲಕ್ಷಣ, ಅಲ್ಲಿ ಸಮೋಕ್ತಿ ಅಂತ ಹೇಳಿದ್ರು, ಸಮೋಕ್ತ್ಯ ಅಂತ. ಅದು ಉಪಲಕ್ಷಣ. ಯಾಕೆ? ಸಮ ಉಭಯೋರಪಿ ಸಾಮ್ಯೇನ ಪ್ರತಿಪಾದಿತ ಉಕ್ತಿಶ್ಚ ಇತ್ಯಪಿ ಗ್ರಾಹ್ಯಂ. ಇಬ್ಬರಿಗೂ ಸಾಮ್ಯೇನ ಪ್ರತಿಪಾದಿತ ಉಕ್ತಿ,
ಸಾಮ್ಯೇನ ಪ್ರತಿಪಾದಿಕಾ ಉಕ್ತಿ, ಸಾಮ್ಯವನ್ನು ಹೇಳ್ತಕ್ಕಂತಹ ಉಕ್ತಿ. ಒಂದು ಸಂವಾದ ಅಂತ ಅರ್ಥ ಆಯಿತು, ಇನ್ನೊಂದು ಸಾಮ್ಯವನ್ನು ಹೇಳ್ತಕ್ಕಂತಹ ಮಾತು ಅಂತ ಅರ್ಥ. ಅದನ್ನು ಇಟ್ಕೊಳ್ಬೇಕು. ಸಮೋಕ್ತಿ ಅಂದರೆ ಸಮಾಖ್ಯ ಅಂತ ಅರ್ಥ. ಅಲ್ಲಿ ಸಮೋಕ್ತ್ಯ ಅಂತ ಹೇಳೋದು. ಸಮೋಕ್ತಿ ಅಂತಂದರೆ ಅದಕ್ಕೆ ಸಮಾಖ್ಯ ಅಂತ ಅರ್ಥ. ಯತ್ರ ಆನಂದಾಶ್ಚ ಮೋದಾಶ್ಚ ಎಂಬತಕ್ಕಂಥ ಶ್ರುತಿ ತೈತ್ತಿರೀಯ ಶ್ರುತಿಗೆ ಸಮಾಖ್ಯ ರೂಪದಲ್ಲಿದೆ. ಏನು ಸದೃಶ ಸಾಮ್ಯ, ಸಾದೃಶ್ಯ ಸಾಮ್ಯ, ಸದೃಶ ಸಮ, ಸಾದೃಶ್ಯ ಸಾಮ್ಯ. ಸಾಮ್ಯ ಅನ್ನೋದು ಭಾವ, ಧರ್ಮ, ಧರ್ಮಿ ಸಮ. ಹಾಗೆ ಸಾದೃಶ್ಯ ಅನ್ನೋದು ಧರ್ಮ, ಸದೃಶ ಅದು ಧರ್ಮ. ಅಲ್ಲಿ ಮುತ್ತು ಚ ಅಂತಿದೆ. ಮುತು ಅಂದ್ರೇನು? ಮುತು ಮುದಾಖ್ಯ ಸುಖಂ ಅಂತ. ಮುತು ಶಬ್ದದಿಂದ ಹೇಳಲ್ಪಡುವ ಸುಖ ಭಗವಂತಂ ಅಚ್ಯುತಂ ನ ಮುಂಚತಿ ಅಂತ. ಅಚ್ಯುತಂ ನ ಮುಂಚತಿ, ಪಾದರೂಪೇಣ ತಂ ಭಜೇ ದೇವ. ಆ ಮುತು ಎಂಬತಕ್ಕಂತಹ ಸುಖ ಅದು ಭಗವಂತನ ಪಾದವನ್ನು ಅದು ಸೇವಿಸುತ್ತೆ, ಅದರಿಂದ ಬಿಡೋದಿಲ್ಲ. ಅಂದರೆ ಭಗವಂತನ ಆ ಪಾದ ಅದು ಮುತು ಎಂಬತಕ್ಕಂಥ ಸುಖಾತ್ಮಕವಾದದ್ದು ಅಂತ ಇಟ್ಕೊಳ್ಳಿ. ವಿಷಯಾಭಿವ್ಯಂಗ್ಯ ಸುಖತೆಯ ಉಕ್ತಸ್ಯ ಶಿರೋರೂಪ ಪ್ರಿಯಸ್ಯ ಕಾಮಸ್ಯ ಇತ್ಯಾದಿನ ಉಕ್ತತ್ವಾತ್ ಅವಯವತ್ರಯಸ್ಯ ಸ್ಥಳದ್ವಯೇಪಿ ಏಕಪ್ರಕಾರೇಣ ಉಕ್ತತ್ವಾತ್ ಅವಶಿಷ್ಟಪುಚ್ಛಮೇವ ಮುತ್ಪದೇನ ಉಚ್ಯತೆ ಇತಿ ಭಾವಃ. ನೀವು ಕೇಳಿದ್ರಲ್ಲ, ಅದಕ್ಕೆ ಉತ್ತರ. ಇಲ್ಲಿ ವಿಷಯಾಭಿವ್ಯಂಗ್ಯವಾದ ಯಾವ ಸುಖ ಇದೆ ಅದು ಪ್ರಿಯಮೇವ ಶಿರಃ ಎಂಬುದಾಗಿ ಪ್ರಿಯ ಶಬ್ದದಿಂದ ಹೇಳಿದ್ದಾರೆ. ಅದನ್ನೇ ಕಾಮಸ್ಯ ಯತ್ರಾಪ್ತ ಕಾಮ ಎಂಬತಕ್ಕಂತಹ ವಾಕ್ಯದಿಂದ ಶ್ರುತಿ ಹೇಳಿದೆ. ಇನ್ನು 3 ವಿಧವಾದ ಆನಂದ, ಅದು ಮೋದ, ಪ್ರಮೋದ, ಆನಂದ ಅಂತ. ಅದನ್ನು ತೈತ್ತಿರೀಯ ಶ್ರುತಿಯು ಮತ್ತು ಸಮಾಖ್ಯ ಶ್ರುತಿಯು ಸಮಾನ ಶಬ್ದದಿಂದ ಹೇಳಿದೆ. ಉಳಿದಿದ್ದ್ಯಾವುದು? ಮುತು ಎಂಬತಕ್ಕಂಥದ್ದು. ಹಾಗಾದರೆ ಆ ಮುತು ಎಂಬತಕ್ಕಂಥ ಸುಖವನ್ನು ಈ ತೈತ್ತಿರೀಯ ಶ್ರುತಿ ಬ್ರಹ್ಮ ಶಬ್ದದಿಂದ ಹೇಳಿದೆ ಅಂತ ಇಟ್ಕೊಳ್ಬೇಕು. ವಿಷಯಾಭಿವ್ಯಂಗ್ಯ ಸುಖತೆಯ ಉಕ್ತಸ್ಯ ಶಿರೋರೂಪ ಪ್ರಿಯಸ್ಯ, ವಿಷಯದಿಂದ ಅಭಿವ್ಯಂಗ್ಯವಾಗುವ ಅಭಿವ್ಯಕ್ತವಾಗತಕ್ಕಂತಹ ಸುಖ, ಆ ಸುಖ ಎಂಬತಕ್ಕಂಥದ್ದನ್ನು ಪ್ರಿಯ ಶಬ್ದದಿಂದ ಅದು ಶಿರಸ್ಸು ಎಂಬುದಾಗಿ ಹೇಳಿದ್ದಾರೆ. ಅದನ್ನೇ ಸಮಾಖ್ಯ ಶ್ರುತಿಯಲ್ಲಿ ಕಾಮಸ್ಯ ಇತ್ಯಾದಿನ ಉಕ್ತತ್ವ, ಕಾಮಸ್ಯ ಯತ್ರಾಪ್ತ ಕಾಮಃ ಎಂಬುದಾಗಿ ಆ ಶಬ್ದದಿಂದ ವಿಷಯದಿಂದ ಅಭಿವ್ಯಕ್ತವಾದ ಸುಖವನ್ನು ಹೇಳಿದ್ದಾರೆ. ಇನ್ನು ಅವಯವತ್ರಯಸ್ಯ ಸ್ಥಳದ್ವಯೇಪಿ ಏಕಪ್ರಕಾರೇಣ ಉಕ್ತತ್ವ. ಅವಯವ ಅಂದರೆ ಅದರಲ್ಲಿ ಮಧ್ಯಭಾಗ, ದಕ್ಷಿಣ ಭಾಗ ಮತ್ತು ಉತ್ತರ ಭಾಗ, ಇವುಗಳಲ್ಲಿರ್ತಕ್ಕಂಥ ಆನಂದ, ಅದನ್ನು ಮೋದ, ಪ್ರಮೋದ ಮತ್ತು ಆನಂದ ಅಂತ ಹೇಳಿದ್ದಾರೆ. ಅದೇ ಶಬ್ದದಿಂದ ಸಮಾಖ್ಯ ಶ್ರುತಿ ಹೇಳಿದೆ. ಯತ್ರ ಆನಂದಾಶ್ಚ ಮೋದಾಶ್ಚ ಪ್ರಮೋದ ಆನಂದ ಅಂತ ಈ ರೀತಿಯಲ್ಲಿ 3 ಅವಯವಗಳಲ್ಲಿರತಕ್ಕಂಥ ಮಧ್ಯಭಾಗ, ಪೂರ್ವ, ದಕ್ಷಿಣ ಭಾಗ, ಉತ್ತರ ಭಾಗ, ಅರ್ಥಾತ್ ದಕ್ಷಿಣ ಹಸ್ತ, ಉತ್ತರ ಹಸ್ತ, ಇವುಗಳಲ್ಲಿರತಕ್ಕಂಥ ಆನಂದವನ್ನು ಅದೇ ಪದದಿಂದ ಹೇಳಿದ್ದಾರೆ. ಹಾಗಾದರೆ ಉಳಿದಿದ್ದೇನು? ಅವಶಿಷ್ಟ ಪುಚ್ಛಮೇವ, ಉಳಿದಿರ್ತಕ್ಕಂಥದ್ದು ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬುದಾಗಿ ಶ್ರುತಿ ಹೇಳಿ ಇಲ್ಲಿ ಮುದಹ ಶಬ್ದದಿಂದ ಹೇಳಿದ್ದಾರೆ. ಹಾಗಾದರೆ ಉಳಿದಿರ್ತಕ್ಕಂತಹ ಆ ಬ್ರಹ್ಮ ಎಂಬತಕ್ಕಂತಹ ಆನಂದ ಇದೆಯಲ್ಲ, ಅದನ್ನೇ ಮುತು ಎಂಬತಕ್ಕಂಥ ಪದ ಹೇಳ್ತಾ ಇದೆ. ಮುತ್ಪದೇನ ಉಚ್ಯತೆ ಇತಿ ಭಾವ. ತಸ್ಮಾತ್ ಬ್ರಹ್ಮಪದಂ ಮುನ್ನಾಮಕ ಬೃಹತ್ ಸುಖ ಪ್ರತಿಪಾದಕಮೇವ ಇತಿ ಭಾವ. ಆದ್ದರಿಂದ ಬ್ರಹ್ಮ ಎಂಬತಕ್ಕಂಥ ಶಬ್ದ ಅದು ಮುತು ಎಂಬತಕ್ಕಂಥ ಸುಖವನ್ನು ಹೇಳ್ತಾ ಇದೆ. ಅಂದರೆ ಬ್ರಹ್ಮ ಅವನು ಸುಖ ಸ್ವರೂಪಿ ಅನ್ನೋದನ್ನು ಹೇಳ್ತಾ ಇದೆ. ಪಾದಾದಿಕೇಶ ಪರ್ಯಂತಂ ಏವಮಾನಂದರೂಪತಾಂ ಶ್ರುತಿಸ್ತು ಸ್ಪಷ್ಟಮಾಚಷ್ಟಾಂ ಸೂತ್ರಕಾರೋಪ್ಯ ಸೂತ್ರಯತ್. ಹಾಗಾದರೆ ಶ್ರುತಿ ಅದೇನು ಹೇಳ್ತಾ ಇದೆ? ಕಾಲಿನಿಂದ ತಲೆಯ ತನಕ
ಭಗವಂತ ಆನಂದರೂಪಿಯಾಗಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ಪಾದಾದಿ ಕೇಶಪರ್ಯಂತಂ ಆನಂದರೂಪತಾಂ ಶ್ರುತಿ ಆಚಷ್ಟೆ. ಶ್ರುತಿ ಏನು ಹೇಳಿದೆ? ಪರಮಾತ್ಮನ ಕಾಲಿನಿಂದ ತಲೆಯ ತನಕ ಎಲ್ಲ ಅವಯವಗಳು ಕೂಡ ಆನಂದ ರೂಪವೇ ಆಗಿದೆ ಎಂಬುದಾಗಿ ಸ್ಪಷ್ಟ ಮಾಚಷ್ಟ. ಒಂದೊಂದು ಪದವನ್ನು ಉಲ್ಲೇಖ ಮಾಡಿ ಆ ಶ್ರುತಿ ಎಂಬತಕ್ಕಂಥದ್ದು ಪ್ರತಿಪಾದನೆ ಮಾಡಿದೆ. ಇದನ್ನೇ ಸೂತ್ರಕಾರರು ಓಂ ಆನಂದಮಯೋಭ್ಯಾಸಾತ್ ಓಂ ಎಂಬತಕ್ಕಂಥ ಸೂತ್ರದಲ್ಲಿ ಅಸೂತ್ರಯತೆ ಆ ಸೂತ್ರವನ್ನು ಅವರು ನಿರ್ಮಾಣ ಮಾಡಿ ಹೇಳಿದ್ದಾರೆ. ಹೀಗೆ ಶ್ರುತ್ಯರ್ಥ ನಿರ್ಣಾಯಕವಾದದ್ದು ಸೂತ್ರ. ಶ್ರುತಿ ಭಗವಂತನನ್ನು ಆನಂದ ರೂಪ ಅಂತ ಹೇಳಿದೆ. ಆದ್ದರಿಂದ ಸೂತ್ರವೂ ಕೂಡ ಭಗವಂತನನ್ನು ಆನಂದಮಯ ಅಂತಲೇ ಹೇಳಿದೆ. ಶ್ರುತಿಸ್ತು ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಈ ರೀತಿಯಾದಂತಹ ಶ್ರುತಿಯಾದರೂ ಏವಂ ಹಿಂದೆ ಹೇಳಿದ ರೀತಿಯಲ್ಲಿ ಪರಮಾತ್ಮನಿಗೆ ಪಾದಾದಿ ಕೇಶಪರ್ಯಂತಂ ಪಾದದಿಂದ ಪ್ರಾರಂಭ ಮಾಡಿ ತಲೆಯ ತನಕ ಕೂದಲಿನ ತನಕ ಆನಂದರೂಪತಾಂ ಆನಂದರೂಪತ್ವವನ್ನು ಸ್ಪಷ್ಟಂ ಸಂದೇಹಕ್ಕೆ ಅವಕಾಶ ಇಲ್ಲದ ಹಾಗೆ ಆಚಷ್ಟ ಹೇಳಿದೆ. ಸೂತ್ರಕಾರ ಅಪಿ ಸೂತ್ರಕಾರರಾದ ವೇದವ್ಯಾಸರೂ ಕೂಡ ಅಸೂತ್ರಯತ್ ಬ್ರಹ್ಮನು ಆನಂದಮಯ ಎಂಬುದಾಗಿ ಸೂತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಶ್ರುತಿಸ್ತು ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಇತ್ಯಾದಿ ಶ್ರುತಿಯು ಏವಂ ಹಿಂದೆ ಹೇಳಿದ ರೀತಿಯಲ್ಲಿ ಪರಮಾತ್ಮನಿಗೆ ಪಾದಾದಿ ಕೇಶ ಪರ್ಯಂತಂ ಕಾಲಿನಿಂದ ಪ್ರಾರಂಭ ಮಾಡಿ ಕೇಶದ ತನಕ ಆನಂದರೂಪತಾಂ ಆನಂದರೂಪತ್ವವನ್ನು ಸ್ಪಷ್ಟಂ ಸಂದೇಹಕ್ಕೆ ಅವಕಾಶ ಇಲ್ಲದ ಹಾಗೆ ಆಚಷ್ಟ ಹೇಳಿದೆ. ಸೂತ್ರಕಾರ ಅಪಿ ಸೂತ್ರಕಾರರಾದ ವೇದವ್ಯಾಸರೂ ಕೂಡ ಅಸೂತ್ರಯತೆ ಬ್ರಹ್ಮನು ಆನಂದಮಯನಾಗಿದ್ದಾನೆ ಎಂಬುದಾಗಿ ಸೂತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಸಾಕಾರತಾಂ ಉಪಸಂಹರತ್ ಭಗವಂತನು ಆಕಾರವುಳ್ಳವನು ಎಂಬತಕ್ಕಂಥ ವಿಷಯವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಪ್ರಾರಂಭ ಮಾಡಿದ್ರು. ಅದನ್ನು ಉಪಸಂಹಾರ ಮಾಡುತ್ತಾ ಇದ್ದಾರೆ ಪಾದಾದಿ ಎಂಬ ಶ್ಲೋಕದಿಂದ. ಸಾಕಾರತಾಂ ಏನು ಭಗವಂತನಿಗೆ ಆಕಾರ ಇದೆ ಎಂಬತಕ್ಕಂತಹ ವಿಷಯವನ್ನು ಹೇಳಿದ್ರು ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಏನು ಅವರ ಇದರಲ್ಲಿ ವಿಷಯನೇ ಬೇರೆ. ಆನಂದಮಯ ಭಗವಂತ ಅಂತ ಅವರು ಹೇಳಿದ್ದೇ ಅಲ್ಲ. ಆನಂದಮಯ ಕೋಶ ಅದರ ಪುಚ್ಛ ಬ್ರಹ್ಮ. ಮುಖ್ಯಾರ್ಥಸ್ಯ ಪರಿತ್ಯಾಗೇ ಪುಚ್ಛಂ ಬ್ರಹ್ಮೇತಿ ಗಚ್ಚತಿ ಸಾ ನಿರ್ಣಿನಾಯ ಪುರುಷ ವಿಧಯೇವೇತಿ ತದ್ವಪುಃ ಕೋಶಾತ್ಮದೇಹ ಸಾದೃಶ್ಯಸ್ಯ ಉಕ್ತೆ ಕೋಶಾಚ್ಚ ಭಿನ್ನತಾಂ. ಇಲ್ಲಿ ಭಗವಂತನಿಗೆ ಆಕಾರವನ್ನು ಹೇಳಲಿಲ್ಲ. ನಾವು ಹೇಳಿದೆವು ಭಗವಂತನಿಗೆ ಆಕಾರ ಇದೆ ಅಂತ ಹೇಳಿದ್ದೇವೆ, ಹೇಳ್ತಾ ಇದೆ ಶ್ರುತಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ತಸ್ಯ ಪ್ರಿಯಮೇವ ಶಿರಃ ಅಂದರೆ ಶಿರ ಇವ ಶಿರಃ ಅಂತಾರೆ. ಶಿರ ಇದೆ ಅಂತಾರೆ, ಶಿರದಂತೆ ಅಂತಾರೆ. ಶಿರದಂತೆ ಅಂದರೆ ಏನರ್ಥ? ಅವನಿಗೆ ಶಿರ ಇಲ್ಲ ಅಂತಾರೆ. ಇವನು ಶ್ರೀಮಂತನಂತೆ ಅಲ್ಲ. ಹೌದಲ್ಲ? ಲೋಕದಲ್ಲಿ ನಾವೇನು ಹೇಳ್ತೇವೆ ಅಂತಂದರೆ ಅವನು ಶ್ರೀಮಂತನಂತೆ ಅಷ್ಟೇ. ಅಲ್ಲಿ ಶಬ್ದ ಹೇಳ್ತೇವೆ ಶ್ರೀಮಂತನಂತೆ. ಅದಕ್ಕೆ ಅದು ಉತ್ತರ ಕೊಡ್ತಾ ಇದ್ದೇವೆ. ಅವ್ರು ಹೇಳೋದು ಈ ರೀತಿಯಲ್ಲಿ ತಸ್ಯ ಪ್ರೇಮೇವ ಶಿರಃ ಅಂತ ಇದೆ ಅಂತ ಹೇಳಿ ನಾವು ಪರಮಾತ್ಮನಿಗೆ ಆಕಾರ ಇದೆ ಅಂತ ಸಾಕಾರತ್ವವನ್ನು ಸಮರ್ಥನೆ ಮಾಡಿದ್ದೇವೆ. ಅದಕ್ಕೆ ಹೇಳ್ತಾರೆ
ತಸ್ಯ ಪ್ರಿಯಮೇವ ಶಿರಃ ಎಂತಕ್ಕಂತಹ ವಾಕ್ಯ ಇರಬಹುದು. ಅದಕ್ಕೇನರ್ಥ ಅಂತಂದರೆ ಶಿರ ಇವ ಶಿರಃ ಅಂತ ಅರ್ಥ. ಅದನ್ನೇನಾಯಿತು, ಶಿರ ಇಲ್ಲ ಅಂತಾಯಿತು, ಆಕಾರ ಇಲ್ಲ ಅಂತಾಯಿತು. ಇವನು ಶ್ರೀಮಂತನಂತೆ ಅಂದರೆ ಏನರ್ಥ, ಶ್ರೀಮಂತನಲ್ಲ ಅಂತ. ಹಾಗೆ ಇವನಿಗೆ ಶಿರದಂತೆ ಶಿರ ಅಂತಂದರೆ ಶಿರ ಇಲ್ಲ ಅಂತಾಯಿತು. ಇಂದ ಭಗವಂತನಿಗೆ ಸಾಕಾರತ್ವ ಎಂತಕ್ಕಂಥದ್ದು ಸಿದ್ಧ ಆಗೋದಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಮುಖ್ಯಾರ್ಥಸ್ಯ ಪರಿತ್ಯಾಗ. ತಸ್ಯ ಪ್ರಿಯಮೇವ ಶಿರಃ ಎಂಬಲ್ಲಿ ತಸ್ಯ ಶಿರಃ ಅಂತ ಅರ್ಥ ಮಾಡದೆ ತಸ್ಯ ಶಿರೈವ ಶಿರಃ ಅಂತ ನೀವು ಅರ್ಥ ಮಾಡ್ತೀರಾ ಅಂತಾದರೆ ಆವಾಗ ಮುಖ್ಯಾರ್ಥವನ್ನು ಬಿಟ್ಟಂತೆ ಆಯಿತು. ಭಗವಂತನಿಗೆ ಶಿರಸ್ಸಲ್ಲ, ಭಗವಂತನಿಗೆ ಶಿರಸ್ಸಿನಂತೆ ಶಿರಸ್ಸು ಅಂತ ಈ ರೀತಿ ಅರ್ಥವನ್ನು ಹೇಳಿದರೆ ಆವಾಗ ಮುಖ್ಯಾರ್ಥವನ್ನು ಬಿಟ್ಟಂತೆ ಆಯಿತು. ಮುಖ್ಯಾರ್ಥವನ್ನು ತ್ಯಾಗ ಮಾಡಿದ್ರೆ ಅವಾಗ ಪುಚ್ಛಂ ಬ್ರಹ್ಮೇತಿ ಗಚ್ಚತಿ ಅಂತ. ಹಾಗಾದರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಿದೆಯಲ್ಲ, ಅಲ್ಲಿಯೂ ಕೂಡ ಬ್ರಹ್ಮಪುಚ್ಛ ಅಲ್ಲ, ಬ್ರಹ್ಮಪುಚ್ಛದಂತೆ ಅಂತ ಹೇಳಬೇಕು. ತಸ್ಯ ಪ್ರಿಯಮೇವ ಶಿರಃ ಎಂಬಲ್ಲಿ ಶಿರ ಇವ ಶಿರಃ ಅಂತ ಅರ್ಥ ಮಾಡ್ತೀರಾ ಅಂತಂದರೆ ಪುಚ್ಛಂ ಅನ್ನೋದಕ್ಕೆ ಪುಚ್ಛಮೇವ ಪುಚ್ಛ ಅಂತ, ಹಾಗಾದ್ರೆ ಬ್ರಹ್ಮಪುಚ್ಛ ಅಲ್ಲ ಅಂತ ಆಯಿತು. ಬ್ರಹ್ಮನಿಗೆ ಪುಚ್ಛತ್ವವನ್ನು ಬಿಡಬೇಕಾಗುತ್ತೆ. ಒಂದು ಕಡೆಯಲ್ಲಿ ಆ ಅರ್ಥ ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ಸಮಾನವಾಗಿ ಶ್ರುತ್ಯರ್ಥವನ್ನು ಹೇಳಬೇಕಾಗುತ್ತೆ. ಅಂದರೆ ಶಿರದಂತೆ ಶಿರ ಅಂತಂದರೆ ಪುಚ್ಛದಂತೆ ಪುಚ್ಛ, ಹಾಗಾದ್ರೆ ಬ್ರಹ್ಮ ಪುಚ್ಛನಲ್ಲ ಅಂತ ನೀವು ಆನಂದಮಯ ಅಭ್ಯಾಸ ಎಂಬತಕ್ಕಂಥ ಸೂತ್ರದಲ್ಲಿ ಆನಂದಮಯನ ಕೋಶ, ಆ ಕೋಶದ ಪುಚ್ಛ ಬ್ರಹ್ಮ ಅಂತ ನೀವು ಹೇಳಿದ್ದೀರ. ಆದರೆ ಅದನ್ನು ಬಿಡಬೇಕಾಗುತ್ತೆ. ಹೌದು. ಸಾ ನಿರ್ಣಿನಾಯ ಪುರುಷ ವಿಧಯೇವೇತಿ ತದ್ವಪು. ಅಷ್ಟೇ ಅಲ್ಲ, ಶ್ರುತಿ ಏನು ಹೇಳ್ತಾ ಇದೆ ಅಂತಂದರೆ ಸವಾ ಏಷ ಪುರುಷ ವಿಧ ಏವ ತಸ್ಯ ಪುರುಷ ವಿಧತಾಂ ಅನು ಅಯಂ ಪುರುಷ ವಿಧ ಅಂತ ಶ್ರುತಿ ಹೇಳ್ತಾ ಇದೆ. ಯಾವ ಅಲ್ಲಿ ಹೇಳ್ತಕ್ಕಂಥದ್ದು ಯಾವ ಪ್ರಾಣಮಯ ಬ್ರಹ್ಮ ಇದ್ದಾನೆ, ಅವನು ಪುರುಷಾಕಾರದಲ್ಲಿದ್ದಾನೆ. ಒಳಗಡೆ ಇರುವಂತಹ ಅನ್ನಮಯನ ಒಳಗಡೆ ಇರ್ತಕ್ಕಂಥವನು ಪ್ರಾಣಮಯ. ಪ್ರಾಣಮಯನು ಪುರುಷಾಕಾರದಲ್ಲಿರೋದರಿಂದಾಗಿ ಈ ಪ್ರಾಣಮಯನ ಹೊರಗಡೆ ಇರ್ತಕ್ಕಂಥ ಅನ್ನಮಯನ ಒಳಗಡೆ ಇರ್ತಕ್ಕಂಥ ಅನ್ನಮಯನ ಒಳಗಡೆ ಇರ್ತಕ್ಕಂಥವನು ಪ್ರಾಣಮಯ, ಪ್ರಾಣಮಯನ ಹೊರಗಡೆ ಇರ್ತಕ್ಕಂಥವನು ಅನ್ನಮಯ. ಆ ಅನ್ನಮಯನು ಕೂಡ ಏನಾಗಿದ್ದಾನೆ, ಪುರುಷಾಕಾರವುಳ್ಳವನೇ ಆಗಿದ್ದಾನೆ. ಹಾಗೆಯೇ ಒಳಗಡೆ ಮನೋಮಯ ಇದ್ದಾನೆ. ಮನೋಮಯ ಅವನಿಗೆ ಪುರುಷಾಕಾರ ಇದೆ, ಆ ಮನೋಮಯನಿಗೆ ಪುರುಷಾಕಾರ ಇದೆ. ಮನೋಮಯನ ಹೊರಗಡೆ ಇರತಕ್ಕಂಥವನು ಪ್ರಾಣಮಯ, ಅವನು ಕೂಡ ಪುರುಷಾಕಾರದಲ್ಲಿದ್ದಾನೆ. ಹಾಗೆ ವಿಜ್ಞಾನಮಯ ಅವನು ಮನೋಮಯನ ಒಳಗಿದ್ದಾನೆ, ಮನೋಮಯನ ಒಳಗಡೆ ಇರತಕ್ಕಂಥ ವಿಜ್ಞಾನಮಯ ಪುರುಷಾಕಾರದಲ್ಲಿದ್ದಾನೆ. ಆ ವಿಜ್ಞಾನಮಯನ ಹೊರಗಡೆ ಇರತಕ್ಕಂತಹ ಮನೋಮಯ ಅವನು ಪುರುಷಾಕಾರದಲ್ಲಿದ್ದಾನೆ. ವಿಜ್ಞಾನಮಯನ ಒಳಗಡೆ ಆನಂದಮಯ ಇದ್ದಾನೆ, ಆನಂದಮಯ ಪುರುಷಾಕಾರನಾಗಿದ್ದಾನೆ. ಆ ಆನಂದಮಯನ ಹೊರಗಡೆ ವಿಜ್ಞಾನಮಯ ಇದ್ದಾನೆ. ಆ ಆನಂದಮಯನ ಆಕಾರಕ್ಕೆ ಅನುಗುಣವಾಗಿ ವಿಜ್ಞಾನಮಯನ ಆಕಾರ ಇದೆ. ಕೈ ಇದ್ದರೆ ಕೈಯಂತೆ ತೋಳು ಅಲ್ವಾ, ಹೊರಗಡೆ ಬಟ್ಟೆ, ಬಟ್ಟೆ ಎಂಬತಕ್ಕಂಥದ್ದು ಹೇಗಿರುತ್ತೆ, ಒಳಗಡೆ ಅವಯವ ಹೇಗಿರುತ್ತೋ ಅದರಂತೆ ಬಟ್ಟೆ ಎಂಬತಕ್ಕಂಥದ್ದು ಇರುತ್ತೆ, ಹೌದಲ್ವೋ? ಹಾಗೆ ಇಲ್ಲೂ ಕೂಡ ಆನಂದಮಯನ ಹೊರಗಡೆ ವಿಜ್ಞಾನಮಯ, ವಿಜ್ಞಾನಮಯನ ಹೊರಗಡೆ ಮನೋಮಯ, ಮನೋಮಯನ ಹೊರಗಡೆ ಪ್ರಾಣಮಯ, ಪ್ರಾಣಮಯನ ಹೊರಗಡೆ ಅನ್ನಮಯ ಎಂತಕ್ಕಂಥವನು ಇರ್ತಕ್ಕಂಥವನು. ಅದರಲ್ಲಿ ಆನಂದಮಯನ ರೂಪಕ್ಕೆ ಅನುಗುಣವಾಗಿ ವಿಜ್ಞಾನಮಯನ ರೂಪ, ವಿಜ್ಞಾನಮಯನ ರೂಪಕ್ಕೆ ಅನುಗುಣವಾಗಿ ಮನೋಮಯನ ರೂಪ, ಮನೋಮಯನ ರೂಪಕ್ಕೆ ಅನುಗುಣವಾಗಿ ಪ್ರಾಣಮಯನ ರೂಪ, ಪ್ರಾಣಮಯನ ರೂಪಕ್ಕೆ ಅನುಗುಣವಾಗಿ ಅನ್ನಮಯನ ರೂಪ ಎಂಬುದಾಗಿ ಶ್ರುತಿ ಹೇಳ್ತು. ಸವಾಯೇಷ ಪುರುಷ ವಿಧ ಏವ. ಸವಾಯೇಷ ಅಂತಂದರೆ ಅಲ್ಲಿ ಹೇಳೋದು ಒಳಗಡೆ ಇರತಕ್ಕಂಥ ವ್ಯಕ್ತಿಯನ್ನು. ತಸ್ಯ ಪುರುಷ ವಿಧತಾಂ ಅನು ಅಯಂ ಪುರುಷ ವಿಧ ಅಂತ. ಹೊರಗಡೆ ಇರತಕ್ಕಂಥವನು ಒಳಗಡೆ ಇರತಕ್ಕಂಥ ಪುರುಷಾಕಾರಕ್ಕೆ ಅನುಗುಣವಾಗಿ ಇವನು ಪುರುಷ ರೂಪವನ್ನು ಹೊಂದಿದ್ದಾನೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಅವನಿಗೆ ಪುರುಷಾಕಾರಂ ನಿರ್ಣಿನಾಯ. ಶ್ರುತಿ ಎಂಬತಕ್ಕಂಥದ್ದು ಭಗವಂತನಿಗೆ ಪುರುಷ ಆಕಾರ, ಪುರುಷ ಶರೀರ ಇದೆ ಎಂಬುದಾಗಿಯೇ ಹೇಳಿದೆ. ಪುರುಷ ವಿಧಯೇವ, ಪುರುಷ ಆಕಾರವೇ ಆಗಿದ್ದಾನೆ ಎಂಬುದಾಗಿ. ಕೋಶಾತ್ಮದೇಹ ಸಾದೃಶ್ಯಸ್ಯ ಉಕ್ತೇ ಕೋಶಾಚ್ಚ ಭಿನ್ನತಾಂ. ಅಷ್ಟೇ ಅಲ್ಲ, ಕೋಶರೂಪವಾದಂತಹ ಪುರುಷನ ಸಾದೃಶ್ಯವನ್ನು ಪುರುಷ ವಿಧ ಏವ,
ಪುರುಷ ಅಂತ ಹೇಳಿಲ್ಲ, ಪುರುಷ ವಿಧ, ಪುರುಷನಂತೆ. ಹಾಗಾದರೆ ಪುರುಷನಂತೆ ಅಂದ್ರೇನು? ಸಾದೃಶ್ಯ. ಅಲ್ಲಿ ಕೋಶದ ಹೇಳದಂತೆ ಆಯ್ತು. ಎಲ್ಲಿ ಸಾದೃಶ್ಯವನ್ನು ಹೇಳ್ತಾರೋ ಅಲ್ಲಿ ಭೇದ ಇರುತ್ತೆ. ಈ ಕೈಯಂತೆ ಈ ಕೈ ಇದೆ, ಸಾದೃಶ್ಯ ಹೇಳಿದ್ರು. ಅವಾಗೇನಾಗಬೇಕು? ಈ ಕೈ ಬೇರೆ ಆಗಿರಬೇಕು. ಈ ಕೈ ಬೇರೆ ಆಗಿದ್ರೆ ಅವಾಗ ಈ ಕೈಯಂತೆ ಈ ಕೈ ಇದೆ ಅಂತ ಹೇಳ್ಬೋದು. ಒಂದೇ ಆಗಿಬಿಟ್ರೆ ಈ ಕೈಯಂತೆ ಈ ಕೈ ಇದೆ ಅಂತ ಹೇಳಿ ಬರುತ್ತಾ? ಇಲ್ಲ. ಹಾಗಿಲ್ಲಿ ಪುರುಷ ವಿಧಯೇವ ಅಂತ ಆ ಆನಂದಮಯ ಕೋಶಕ್ಕೆ ಸದೃಶವಾದ ಆಕಾರ ಅಂತ ಹೇಳ್ತಾ ಇರೋದ್ರಿಂದಾಗಿ ಅವಾಗ ಕೋಶ ರೂಪವಾಗಿರ್ತಕ್ಕಂತಹ ಪುರುಷ ಸಾದೃಶ್ಯವನ್ನು ಹೇಳಿರೋದ್ರಿಂದ ಆನಂದಮಯ ಕೋಶಕ್ಕಿಂತ ಭಿನ್ನ ಅಂತ ಹೇಳಿದಂತೆ ಆಯಿತು. ಕೋಶ ಬೇರೆ, ಆನಂದಮಯ ಬೇರೆ ಅಂತ ಕೋಶದ ಸಾದೃಶ್ಯವನ್ನು ಆನಂದಮಯನಿಗೆ ಹೇಳಿರೋದ್ರಿಂದ ಅವರಿಬ್ಬರಲ್ಲಿ ಭೇದವನ್ನು. ನೀವು ಹೇಳಿದ ಆನಂದಮಯನೇ ಕೋಶ ಅಂತ ಅವ್ರು ಹೇಳ್ತಾರೆ, ಅಲ್ಲ ಆನಂದಮಯ ಕೋಶಕ್ಕಿಂತ ಬೇರೆ ಅಂತಲೂ ಹೇಳಿದಂತೆ ಆಯಿತು. ಈಗ ಪರಮಾತ್ಮನಿಗೆ ಆಕಾರವನ್ನು ಹೇಳಿದಂತೆ ಆಯಿತು. ಒಳಗಡೆ ಇರತಕ್ಕಂತಹ ಪರಮಾತ್ಮ ಅವನಿಗೆ ಅನುಗುಣವಾಗಿ ಜೀವನ ರೂಪ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನ ಅವನ ರೂಪ ಇದೆ. ಆ ರೂಪಕ್ಕೆ ಅನುಗುಣವಾಗಿ ಈ ಹೊರಗಡೆ ಇರತಕ್ಕಂಥ ಜೀವನ ರೂಪ. ಅಂದರೆ ಜೀವನಿಗೆ ಈ ರೂಪ ಇದೆ ಅಂತಾದರೆ ಅವಾಗ ಒಳಗಡೆ ರೂಪ ಇರಲೇಬೇಕು. ಕೈಗೆ ನೀವು ತೋಳು, ಬಟ್ಟೆಯ ತೋಳು ಅದು ಇದೆ ಅಂತ ಆದರೆ ಅವನಿಗೆ ಇವಾಗ ತೋಳು ಅಂದ್ರೆ ನೇತಾಡ್ತಾ ಇರುತ್ತೆ. ಕೈಯೇ ಇಲ್ಲ, ಬರೀ ತೋಳಿದೆ ಅಂದರೆ ಏನಾಗುತ್ತೆ? ಅದು ಆಕಾರವನ್ನು ಹೊಂದಿರೋದಿಲ್ಲ. ಭಗವಂತ ಅನ್ನಮಯ ಕೋಶದಲ್ಲಿ ಎರಡು, ಅನ್ನಮಯ ಕೋಶ, ಅದೇ ಅನ್ನಮಯ ಕೋಶ ಅದು ಜೀವನಿಗೆ, ಆದರೆ ಅನ್ನಮಯ ಅಲ್ಲಿ ಪರಮಾತ್ಮ. ಅನ್ನಮಯ ಕೋಶ ಜೀವನಿಗೆ, ಆ ಅನ್ನಮಯ ಕೋಶದಲ್ಲಿ ಅನ್ನಮಯ ಶಬ್ದವಾಚ್ಯನಾದ ಅನಿರುದ್ಧ ರೂಪಿಯಾದ ಶಬ್ದವಾಚ್ಯನಾಗಿರ್ತಕ್ಕಂತಹ ಸಂಕರ್ಷಣ. ಹಾಗೆ ಅನಾದರ ಒಳಗಡೆ ವಿಜ್ಞಾನಮಯ ಕೋಶ, ಆ ಕೋಶದ ಒಳಗಡೆ ವಿಜ್ಞಾನಮಯ ಶಬ್ದವಾಚ್ಯನಾದ ಭಗವಂತ, ಅಲ್ಲಿ ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತ. ಕೊನೆಯಲ್ಲಿ ಆ ವಿಜ್ಞಾನಮಯನ ಒಳಗಡೆ ವಿಜ್ಞಾನಮಯ ಕೋಶದ ಒಳಗಡೆ ಆನಂದಮಯ ಕೋಶ, ಆನಂದಮಯ ಕೋಶದ ಒಳಗಡೆ ಆನಂದಮಯನಾದ ಪರಮಾತ್ಮ, ಆ ಆನಂದಮಯ ನಾದವನ್ನು ನಾರಾಯಣ ರೂಪಿಯಾದ ಪರಮಾತ್ಮ. ಈ ರೀತಿಯಲ್ಲಿ ಮುಖ್ಯಾರ್ಥಸ್ಯ ಇದಮೇವ ಶಿರಃ ಎಂಬಲ್ಲಿ ಶಿರಶಬ್ದಕ್ಕೆ ಮುಖ್ಯಾರ್ಥವನ್ನು ಪರಿತ್ಯಾಗೆ ಬಿಟ್ಟರೆ, ಅರ್ಥಾತ್ ಶಿರದಂತೆ ಶಿರ ಎಂಬುದಾಗಿ ಅರ್ಥವನ್ನು ಹೇಳಿದರೆ, ಪುಚ್ಛಂ ಬ್ರಹ್ಮ ಇತಿ ಬ್ರಹ್ಮಪುಚ್ಛಂ ಎಂಬಲ್ಲಿ ಪುಚ್ಛ ಶಬ್ದಕ್ಕೂ ಕೂಡ ಮುಖ್ಯಾರ್ಥವು ಗಚ್ಚತಿ ಬಿಟ್ಟು ಹೋಗುತ್ತದೆ. ಆ ತೈತ್ತಿರೀಯ ಶ್ರುತಿಯು ತದ್ವಪುಹು ಆನಂದಮಯನ ಶರೀರವನ್ನು ಪುರುಷವಿಧ ಏವ ಇತಿ ಪುರುಷಾಕಾರವೇ ಆಗಿದೆ ಎಂಬುದಾಗಿ, ಪುರುಷ ಶರೀರದ ಸದೃಶವೇ ಆಗಿದೆ ಎಂಬುದಾಗಿ ನಿರ್ಣಯವನ್ನು ಮಾಡಿದೆ. ಕೋಶಾತ್ಮದೇಹ ಸಾದೃಶ್ಯಸ್ಯ ಕೋಶರೂಪವಾದ ಪುರುಷ ದೇಹದ ಸಾದೃಶ್ಯದ ಉಕ್ತೇಹೆ ಹೇಳಿರುವಿಕೆ ಇರುವುದರಿಂದ ಆನಂದಮಯಸ್ಯ ಅಂತಿಟ್ಕೊಳ್ಬೇಕು. ಆನಂದಮಯನಾದ ಪರಮಾತ್ಮನಿಗೆ ಕೋಶಾತ್ ಕೋಶದಿಂದ ಭಿನ್ನತಾಂಚ ಭೇದವನ್ನು ಕೂಡ ನಿರ್ಣಿನಾಯ ಶ್ರುತಿಯು ನಿರ್ಣಯ ಮಾಡಿದೆ. ಮುಖ್ಯಾರ್ಥಸ್ಯ ತಸ್ಯ ಇದಮೇವ ಶಿರಃ ಅಂತ ಮೊದಲು, ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಅಂತಿರೋದು. ಇಲ್ಲಿ ಇದಮೇವ ಶಿರಃ ಎಂಬಲ್ಲಿ ಶಿರಶಬ್ದಕ್ಕೆ ಮುಖ್ಯಾರ್ಥವನ್ನು ಪರಿತ್ಯಾಗೆ ಬಿಟ್ಟರೆ, ಶಿರ ಇವ ಶಿರಃ ಅಂತ ಅರ್ಥ ಮಾಡಿದ್ರೆ ಪುಚ್ಛಂ ಬ್ರಹ್ಮೇತಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬತಕ್ಕಂತಹ ವಾಕ್ಯದಲ್ಲಿಯೂ ಕೂಡ ಪುಚ್ಛ ಶಬ್ದಕ್ಕೂ ಮುಖ್ಯಾರ್ಥವು ಗಚ್ಚತಿ ಹೋಗುತ್ತದೆ, ಬಿಡಬೇಕಾಗುತ್ತದೆ.
ಸಾ ಆ ತೈತ್ತರೀಯ ಶ್ರುತಿಯು ತದ್ವಪುಹು ಆ ಆನಂದಮಯನ ಶರೀರವನ್ನು ಪುರುಷ ವಿಧಯೇವ ಇತಿ ಪುರುಷ ಶರೀರ ಸದೃಶವೇ ಆಗಿದೆ ಎಂಬುದಾಗಿ ನಿರ್ಣಯ ಮಾಡಿದೆ. ಕೋಶಾತ್ಮದೇಹ ಸಾದೃಶ್ಯಸ್ಯ ಕೋಶರೂಪವಾದ ಪುರುಷ ದೇಹದ ಸಾದೃಶ್ಯದ ಉಕ್ತೇಹೆ ಹೇಳಿರುವಿಕೆ ಇರುವುದರಿಂದ ಆನಂದಮಯಸ್ಯ ಆನಂದಮಯನಿಗೆ ಅಂತಿಟ್ಕೊಳ್ಬೇಕು. ಕೋಶಾತ್ ಕೋಶದಿಂದ ಭಿನ್ನತಾಂಚ ಭೇದವನ್ನು ಕೂಡ ನಿರ್ಣಯ ಮಾಡಿದೆ. ನಾನು ಶಿರ ಇವ ಶಿರಃ ಇತಿ ಉಪಚಾರೇಣ ಶಿರಃ ಪದ ಪ್ರಯೋಗಾತ್ ಕಥಂ ಸಾಕಾರತ ಇತ್ಯತಃ ತಸ್ಯ ಪ್ರಿಯಮೇ ಅಲ್ಲ ಇದಮೇವ ಶಿರಃ ತಸ್ಯೇದಮೇವ ಶಿರಃ ಅಂತ ವಾಕ್ಯ ಇದೆ. ಅಲ್ಲಿ ತಸ್ಯ ಇವನಿಗೆ ಇದಮೇವ ಇದು ಶಿರ ಅಂದರೆ ಶಿರದಂತೆ ಅಂತ ಅರ್ಥ. ಅಂದರೆ ಶಿರದಂತೆ ಅಂತ ಹೇಳಿದ್ದಷ್ಟೇ ಹೊರತು ಏನು ಹೇಳಿಲ್ಲ, ಅಲ್ಲಿ ಶಿರವನ್ನು ಹೇಳಿಲ್ಲ. ಆದ್ದರಿಂದ ಅವನಿಗೆ ಆಕಾರ ಇದೆ ಅಂತ ಆಗಲಿಲ್ಲ ಅಂತ ಅವ್ರು ಹೇಳ್ತಾರೆ. ಶಿರ ಇವ ಶಿರಃ ಇತಿ ಉಪಚಾರೇಣ ಶಿರಃ ಪದ ಪ್ರಯೋಗ ಶಿರದಂತೆ ಈ ಶಿರಸ್ಸು ಎಂಬುದಾಗಿ ಹೇಳಿದ್ರಿಂದ ಔಪಚಾರಿಕವಾದ ಪ್ರಯೋಗವನ್ನು ಮಾಡಿರೋದ್ರಿಂದಾಗಿ ಕಥಂ ಸಾಕಾರತ ಆನಂದಮಯನಿಗೆ ಬ್ರಹ್ಮನಿಗೆ ಆಕಾರ ಇದೆ ಅನ್ನೋದು ಹೇಗೆ ಸಿದ್ಧವಾಗುತ್ತೆ ಇತ್ಯತಃ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಮುಖ್ಯಾರ್ಥಸ್ಯ ಇತಿ ತದಾ ಬ್ರಹ್ಮಶಬ್ದಸ್ಯಾಪಿ ಅಮುಖ್ಯತ್ವ ಸಂಭವಾತ್ ಪುಚ್ಛಂ ಮುಖ್ಯತಃ ಬ್ರಹ್ಮ ಇತಿ ತ್ವದಭಿಲಷಿತಂ ನ ಸಿದ್ಧೇತ್. ಮುಖ್ಯಾರ್ಥಸ್ಯ ಪರಿತ್ಯಾಗ ಒಂದು ವೇಳೆ ಶಿರಶಬ್ದಕ್ಕೆ ಶಿರ ಅಂತ ಅರ್ಥವನ್ನು ಪರಿತ್ಯಾಗ ಮಾಡ್ತೀರಾ ಅಂತಾದರೆ ತದಾ ಆಗ ಬ್ರಹ್ಮಶಬ್ದಸ್ಯಾಪಿ ಅಮುಖ್ಯತ್ವ ಸಂಭವ ಆವಾಗ ಬ್ರಹ್ಮಶಬ್ದವೂ ಕೂಡ ಅದು ಅಮುಖ್ಯ ಅಂತಾಯಿತು. ಆದ್ದರಿಂದ ಪುಚ್ಛಂ ಮುಖ್ಯತಃ ಬ್ರಹ್ಮ ಇತಿ ತ್ವದಭಿಲಷಿತಂ ನ ಸಿದ್ಧೇತ್. ಪುಚ್ಛವು ಮುಖ್ಯವಾಗಿ ಬ್ರಹ್ಮ ಎಂಬುದಾಗಿ ನಿಮ್ಮ ಅಭಿಪ್ರಾಯ ಅದು ಸಿದ್ಧ ಆಗೋದಿಲ್ಲ, ನಿಮಗೆ ಅಭಿಮತವಾದದ್ದು ಸಿದ್ಧ ಆಗೋದಿಲ್ಲ. ಅಲ್ಲಿಯೂ ಕೂಡ ಪುಚ್ಛದಂತೆ ಅಂತ ಅರ್ಥ. ತಸ್ಯ ಮುಖ್ಯ ಯಾರು ಅವರದ್ದು ಒಂದೇ ದೃಷ್ಟಿ, ಒಟ್ಟು ಅಭೇದವನ್ನು ಪ್ರತಿಪಾದನೆ ಮಾಡುವ ಹಾಗೆ ಶ್ರುತಿಗೆ ಮುಖ್ಯಾರ್ಥವನ್ನು ಹೇಳಬೇಕು ಅಂತ. ಅದರಿಂದ ಸಾ ಆತ್ಮ ತತ್ವಮಸಿ ಅಂತಾಗಲಿ ಅಹಂ ಬ್ರಹ್ಮಾಸ್ಮಿನ್ ಮುಖ್ಯಾರ್ಥ ಹೇಳ್ತಾ ಇದ್ದೇವೆ ಅಂತ ಅವ್ರು ಹೇಳೋದು. ಹಾಗೆ ಬ್ರಹ್ಮಪುಚ್ಛಂ ಅನ್ನೋದಕ್ಕೂ ಮುಖ್ಯಾರ್ಥ ಬ್ರಹ್ಮನೇ ಪುಚ್ಛ ಈ ರೀತಿಯಲ್ಲಿ. ಹೌದು, ಛಾಂದೋಗ್ಯ ಉಪನಿಷತ್ತು ಶ್ರುತಿಯಲ್ಲೇ ಇರೋದು. ಸ ಆತ್ಮಾನಂ ಅವೈತ್ ಅಹಂ ಬ್ರಹ್ಮಾಸ್ಮೀತಿ ಅಂತ ಶ್ರುತಿ. ಸಹ ಆತ್ಮಾನಂ ಅವೇತ್ ಪರಮಾತ್ಮ ತನ್ನನ್ನು ತಿಳಿದ ನಾನು ಬ್ರಹ್ಮ ಅಂತ. ದೇವರು ತನ್ನನ್ನು ನಾನು ಬ್ರಹ್ಮ ಅಂತ ತಿಳಿದ್ರೆ ನಾನ್ಯಾಕೆ ಬ್ರಹ್ಮ ಆಗಬೇಕು? ನಾವು ಕೇಳೋದು ಅದನ್ನು. ಶ್ರುತಿ ಹೇಳೋದು ಸಹ ಆತ್ಮಾನಂ ಅವೇತ್, ಅವನು ತನ್ನನ್ನು ತಿಳಿದ. ಅವನು ತನ್ನನ್ನು ಬ್ರಹ್ಮ ಅಂತ ತಿಳಿದ್ರೆ ನಾನು ನನ್ನನ್ನು ಬ್ರಹ್ಮ ಅಂತ ತಿಳಿಬೇಕು ಅಂತ ಅವ್ರು ಹೇಳ್ತಾರೆ. ಶ್ರುತಿ ಇದೆ ಸಹ ಆತ್ಮಾನಮವೇತ್ ಸಹ ತತ್ಶಬ್ದ ಇದೆ ಅಲ್ಲಿ ಅಷ್ಟೇ. ಅಹಂ ಬ್ರಹ್ಮಾಸ್ಮಿ ಹಿಂದೆ ಕೂಡ ಭಗವಂತನ ಬಗ್ಗೆ ತಿಳಿಸು ಅಂತ ಅವನು ಹೇಳಿದ್ದಾನೆ. ಅವಾಗ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಹೇಳೋದು ಅಂದ ಅವನಲ್ಲೇ ಜಗಜನ್ಮಾದಿ ಕರ್ತೃತ್ವ ಇವನಲ್ಲಿ ಇಲ್ಲವೇ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಎಲ್ಲ ಕಡೆಯಲ್ಲೂ ಭೇದವೇ ಉಕ್ತವಾಗಿರೋದು. ಯಾವುದು ಅವರು ಕೂಡ ಭೇದ, ಅವರು ಕೂಡ ತಮ್ಮ ಸಿದ್ಧಾಂತಕ್ಕೆ ಅನುಕೂಲವಾಗಿ ಕೆಲವೊಂದನ್ನು ಅವರು ಅನಾದಿ ಅಂತ ಒಪ್ಕೊಂಡಿದ್ದಾರೆ. ಆ ಅನಾದಿ ಅಂತ ಒಪ್ಕೊಂಡೇ ಉಳಿದಿದ್ದನ್ನೆಲ್ಲ ಅವರು ವ್ಯಾವಹಾರಿಕ ಅಂತ ಹೇಳೋದು. ಅನಾದಿ ಅಂತ ಒಪ್ಕೊಳ್ತಾರೆ, ವ್ಯಾವಹಾರಿಕ ಅಂತ ಹೇಳ್ತಾರೆ. ವಿಶಿಷ್ಟ ಅದ್ವೈತ ಇಲ್ಲಿ ಭೇದ, ಅಲ್ಲಿ ಸಾಮ್ಯ.
ಅಲ್ಲಿ ಚಿದಚಿದ್ ವಿಶಿಷ್ಟನಾದ ಬ್ರಹ್ಮನಿಗೆ ಐಕ್ಯ, ಚಿದಚಿದ್ ವಿಶಿಷ್ಟ ಬ್ರಹ್ಮ ಐಕ್ಯ. ನಮಗೆ ಅಷ್ಟು ಈ ಅಂಶದಲ್ಲಿ ವಿರೋಧ ಇದ್ದೇ ಇದೆ, ಆದರೆ ಭೇದವನ್ನು ಒಪ್ಪಿದ್ದಾರೆ. ಇದೇ ಗ್ರಂಥ, ಇದು ಬೇಕಾದಷ್ಟಿದೆ. ನಮಗೆ ಅದು ಅಷ್ಟು ಸಿದ್ಧಾಂತಕ್ಕೆ ಪೂರ್ಣ ವಿರುದ್ಧವಾದದ್ದಲ್ಲ. ಮಾಡಿದ್ದೇವೆ ಅಲ್ಲಲ್ಲಿ ನಮ್ಮ ಸಿದ್ಧಾಂತ. ಭೇದ ಅಭೇದ ಎಂಬತಕ್ಕಂಥದ್ದು ಪರಸ್ಪರ ವಿರುದ್ಧವಾದದ್ದು. ಅದೇನೇ ಹೇಳ್ತಾ ಇದ್ದಾರೆ, ಸರ್ವಜ್ಞ ಅಂತ ಹೇಳಬೇಕಲ್ಲ. ಏನು ಸರ್ವಜ್ಞ ಅಂದರೆ ತನ್ನನ್ನು ತಾನು ತಿಳಿದಿದ್ದಾನೆ. ಯಾಕೆ ಮತ್ತೆ ಅವನು ಸರ್ವಜ್ಞ ನೀವು ಉಪಪಾದನೆ ಮಾಡಬೇಕಲ್ಲ. ನೀವು ಎಕ್ಸ್ಪ್ಲೇನ್ ಮಾಡಿ, ದೇವರು ಸರ್ವಜ್ಞ ಯಾಕೆ ನಾನು ಕೇಳ್ತೇನೆ, ನೀವು ಉತ್ತರ ಕೊಡಿ. ಸರ್ವಜ್ಞ ಶಬ್ದಕ್ಕೆ ಅರ್ಥ ಏನು? ಎಲ್ಲವನ್ನೂ ತಿಳಿದವನು. ಎಲ್ಲವನ್ನೂ ತಿಳಿದು ತನ್ನ ಬಗ್ಗೆ ಅವನಿಗೆ ತಿಳಿದಿದೆಯೋ ಇಲ್ವೋ? ಅದನ್ನೇ ಶ್ರುತಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ನಾನು ಪ್ರಶ್ನೆ ಕೇಳಿದೆ, ಅದಕ್ಕೆ ನೀವು ಉತ್ತರ ಕೊಡ್ತೀರ. ದೇವರು ತನ್ನ ಬಗ್ಗೆ ತಿಳಿದಿದ್ದಾನೋ ಇಲ್ವೋ? ಅದಕ್ಕೇನು ಉತ್ತರ ಕೊಡ್ತೀರಾ? ದೇವರು ತನ್ನನ್ನು ಹೇಗೆ ತಿಳಿದಿದ್ದಾನೆ ನಾನು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀವೇನು ಹೇಳ್ತೀರಾ? ದೇವರು ತನ್ನನ್ನು ನಾನು ಪೂರ್ಣ ಅಂತ ತಿಳಿದಿದ್ದೇನೆ ಅಂತ ತಿಳಿದಿದ್ದೇನೆ. ಅಹಂ ಬ್ರಹ್ಮ ಅಸ್ಮಿ, ನಾನು ಅಹಂ ವ್ಯಾಪ್ತನಾಗಿದ್ದೇನೆ, ಅಹಂ ಬ್ರಹ್ಮ ಗುಣಪೂರ್ಣನಾಗಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಅವರು ನಾನು ಅಂತ ಅರ್ಥವೇ ಅಲ್ಲ. ಅದು ಭಗವಂತನಿಗೆ ಅಹಂ ಶಬ್ದವಾಚ್ಯತ್ವ, ಬ್ರಹ್ಮ ಶಬ್ದವಾಚ್ಯತ್ವ, ಅಸ್ಮಿ ಶಬ್ದವಾಚ್ಯತ್ವ, ಸಕಲ ವೇದ ಪ್ರತಿಪಾದ್ಯತ್ವ, ಅದನ್ನು ಶ್ರುತಿ ಹೇಳ್ತಾ ಇದೆ. ಅದು ನಾನು ಬ್ರಹ್ಮ ಆಗಿದ್ದೇನೆ ಅಂತ ಸಣ್ಣ ಮಕ್ಕಳಿಗೆ ಹೇಳುವ ಹಾಗೆ ಆ ಶ್ರುತಿ ಅರ್ಥವನ್ನು ಹೇಳಿದ್ದಲ್ಲ. ಅಹಂ ಭಗವಂತ ಒಪ್ಪಲ್ಲ ಅಲ್ಲ. ಅದಕ್ಕೋಸ್ಕರ ಅವರು ಬ್ರಹ್ಮ ಅಂದ್ರೆ ಬ್ರಹ್ಮ ಶಬ್ದ ವಾಚ್ಯನಾದವನು. ಬ್ರಹ್ಮ ಶಬ್ದ ಹಂಗಲ್ಲ. ಬ್ರಹ್ಮ ಅಂತಂದ್ರೆ ಬ್ರಹ್ಮ ಶಬ್ದದಿಂದ ಲಕ್ಷ್ಯನಾದವನು, ವಾಚ್ಯ ಅಲ್ಲ. ಅವ್ರ ಮತ ಪ್ರಕಾರ ವಾಚ್ಯತ್ವವೂ ಇಲ್ಲ. ಅದಕ್ಕೆ ಬ್ರಹ್ಮ ಶಬ್ದದಿಂದ ಲಕ್ಷ್ಯನಾದವನು. ಬ್ರಹ್ಮ ಶಬ್ದ ಅಂತ ಯಾರನ್ನು ವ್ಯವಹಾರ ಮಾಡ್ತಿರೋ ಅವನು. ಏನು ನೀವು ಬ್ರಹ್ಮ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಹೇಳ್ರಿ. ಭಗವಂತನನ್ನು ಬ್ರಹ್ಮ ಶಬ್ದ ಹೇಳುತ್ತೆ ಅಂದ್ರೆ ಆವಾಗ ಬ್ರಹ್ಮ ಶಬ್ದ ಭಗವಂತನಲ್ಲಿ, ಆ ಬ್ರಹ್ಮ ಶಬ್ದಕ್ಕೆ ಗುಣಪೂರ್ಣತ್ವ ಅರ್ಥ ಇಲ್ಲ ಅಲ್ಲಿ. ಬ್ರಹ್ಮ ಶಬ್ದದಿಂದ ಕರೆಯಲ್ಪಡುವವನು. ಯಾಕೆ ನಿಮ್ಮ ಹೆಸರು ಏನು? ರಂಗನಾಥ ಅಂತ. ರಂಗನಾಥ ಅಂದರೆ ನೀವು ಶ್ರೀರಂಗಕ್ಕೆ ನಾಥನ ಅಲ್ಲಲ್ಲ. ಕರಿತೀರಾ ಇಲ್ಲ? ನಿಮ್ಮನ್ನು ಎಲ್ಲರೂ ಕರೀತಾರ ಇಲ್ಲೋ? ಅಷ್ಟೇ. ಕರೀಲಿಕ್ಕೊಂದು ನಾಮ ಬೇಕು. ಅಸ್ಮಿ ಅಂತಂದ್ರೆ ಪರಮಾತ್ಮ. ಅಸ್ಮಿ ಅಂದ್ರೆ ದುಷ್ಟರನ್ನು ಸಂಹಾರ ಮಾಡ್ತಾನೆ, ಜ್ಞಾನರೂಪಿಯಾಗಿದ್ದಾನೆ. ಅಸನಾನ್ಮಿತಿ ರೂಪತ್ವಾದ್ ಅಸ್ಮಿತ್ಯುಕ್ತೋ ಜನಾರ್ದನ. ಅಸನಾತ್ ದುಷ್ಟರನ್ನು ಸಂಹಾರ ಮಾಡ್ತಾನೆ, ತಾನು ಜ್ಞಾನರೂಪಿಯಾಗಿದ್ದಾನೆ. ಅಸ್ಮಿ ಎಲ್ಲ ಭಗವಂತನ ನಾಮ. ಅಲ್ಲಿ ಕ್ರಿಯಾಪದ ಅಲ್ವೇ ಅಲ್ವ ಅಸ್ಮಿನ್. ಅಹಂ ಬ್ರಹ್ಮ ಅಸ್ಮಿ. ಪ್ರೂವ್ ಆದರೆ ನಾವು ಒಪ್ಕೊಂಡಿಲ್ಲ. ಗಂಡ ಹೆಂಡತಿಗೆ ಜಗಳ, ಗಂಡ ಹೇಳಿದ ಹೆಂಡತಿ ಒಪ್ಪಲ್ಲ, ಹೆಂಡತಿ ಹೇಳಿದ ಗಂಡ ಒಪ್ಪಲ್ಲ. ಹೌದಲ್ವೋ? ಪ್ರೂವ್ ಆಗಿರುತ್ತೆ, ಸತ್ಯ ಹೌದು. ಆದರೆ ಅವರೇನೋ ಹೇಳ್ತಾರೆ ಅಂತ ತಾನೇ ಹೇಳೋದು. ಗಂಡ ಹೇಳಿದ್ರು ಹೆಂಡತಿ ಹೇಳಿದೆ, ಅಯ್ಯೋ ಅವರೇನೋ ಹೇಳ್ತಾರೆ ಅಂತ. ಗಂಡ ಏನು ಹೇಳ್ತಾನೆ, ಅವಳೇನೋ ಹೇಳ್ತಾಳೆ, ಅಷ್ಟೇ. ಈ ಜಗಳ ಮುಗಿಯೋದೇ ಇಲ್ಲ. ಹೌದು, ಹೌದು. ಒಪ್ಕೊಳ್ಳೋ ತನಕ
ಜಗಳ ಇದ್ದಿದ್ದೆ. ಒಪ್ಕೊಂಡ್ರೆ ಜಗಳ ನಿಂತೋಗುತ್ತೆ. ಹೌದು, ಅನಾದಿ ಕಾಲದಲ್ಲಿ ಇರುತ್ತೆ. ಯಾರಿಗೆ ಒಪ್ಕೊಳ್ಬೇಕು ಎಂಬತಕ್ಕಂತಹ ಮನಸ್ಥಿತಿ ಇದೆಯೋ ಅವ್ರಿಗೆ ಗೊತ್ತಾಗಬೇಕಲ್ಲ. ಯಾರಿಗೆ ವಾದ ಮಾಡೋರು ಮಾಡ್ತಾ ಇರ್ತಾರೆ, ಆದರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತರು ಬದಲಾಗ್ತಾರೆ, ಪದ್ಮನಾಭ ತೀರ್ಥರಂಥವರು ಬದಲಾಗ್ತಾರೆ. ಎಷ್ಟು ತಾರ್ಕಿಕ ಶಿಖಾಮಣಿ ಸುಧೀಹಿ. ಯಾರು ಪದ್ಮನಾಭ ತೀರ್ಥರ ಶೋಭನ ಭಟ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ದೊಡ್ಡ ತರ್ಕ ಪಂಡಿತ, ವರ್ತಮಾನ ಸಮಯ ನಖಂಡಯತೆ, ಆಗಿನ ಕಾಲದ ಎಲ್ಲ ಮತಗಳನ್ನು ಕೂಡ ಖಂಡನೆ ಮಾಡಿದವರು. ಆದರೆ ಆಚಾರ್ಯ ಹತ್ರ ಬಂದಾಗ ಶರಣಾದ. ಹಾಗಾದರೆ ಅಂಥವ್ರು ಬದಲಾದರೋ ಇಲ್ವೋ? ಹಾಗಾದ್ರೆ ಬದಲಾಗ್ತಾರೆ. ಅವರೇ ಅವರ ಮನೆಯಲ್ಲಿ ಇರ್ಬೋದು. ಒಬ್ಬರಿಗೆ ಒಪ್ಪಿಗೆ ಆಗತ್ತೆ, ಒಬ್ಬರಿಗೆ ಒಪ್ಪಿಗೆ ಆಗಲ್ಲ. ಹೌದು. ಇವಾಗ ಭಾರತದಲ್ಲೇ ತೆಗೆದುಕೊಳ್ಳಿ, ಹಿಂದೂ ಹಿಂದೂ ಅಂತ ಎಷ್ಟು ಜನ ಹೇಳೋರು ಇದ್ದಾರೆ, ಆದರೆ ಕನ್ವರ್ಟ್ ಆಗೋರು ಇದ್ದಾರೋ ಇಲ್ವೋ? ನೀವು ಹಿಂದುತ್ವದ ಬಗ್ಗೆ ಪ್ರಚಾರ ಮಾಡ್ತಾನೇ ಇದ್ದೀರ, ಆದರೆ ನಿಮ್ಮ ಮಾತು ಕೇಳಿದ್ರೆ ಅವರು ಕನ್ವರ್ಟ್ ಆಗ್ತಾರೆ, ಅವರು ಆಮಿಷಕ್ಕೆ ಒಳಗಾಗ್ತಾರೆ. ಅದೇ ಆಮಿಷಕ್ಕೆ ಒಳಗಾಗ್ತಾರೆ ಅಂತ ಅದನ್ನೇ ಅಷ್ಟೇ. ಅದರಿಂದ ಅದು ವಾದ ನಡೆದ ಮಾತ್ರಕ್ಕೆ ಅದು ನಿರ್ವಿವಾದವಾಗಿ ಒಪ್ಕೊಳ್ಬೇಕು ಅಂತ ಇಲ್ಲ, ಅವರಿಗೆ ಅದು ಮನವರಿಕೆ ಆಗಲ್ಲ. ಅದರಿಂದ ಅಲ್ಲಿ ತನಕ ಅವರು ಅದನ್ನು ಅನುಸರಣೆ ಮಾಡಲ್ಲ, ಅಂದರೆ ವಾದ ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಗಂಡ ಹೆಂಡತಿ ಉದಾಹರಣೆ ಕೊಟ್ಟಿದ್ದು. ಇಬ್ಬರು ಹೇಳಿದಲ್ಲಿ ಒಬ್ಬರು ಒಪ್ಕೊಂಡ್ರೆ ಮುಗೀತಲ್ಲ, ಒಪ್ಕೊಳ್ಳಿಲ್ಲ ಅಂತಂದರೆ ಸಾಯೋ ತನಕ ಜಗಳ ಇದ್ದಿದ್ದೆ. ಒಬ್ಬರು ಸತ್ತರು ಆಮೇಲೆ ಮುಗೀತು, ಬದುಕಿದ್ರೆ ಮತ್ತೆ ಮುಂದುವರಿ ಇರ್ತಿತ್ತು ಅದು. ಹಾಗೆ ಅವ್ರು ಸತ್ತರು ಮುಗೀತಷ್ಟೇ. ಮತ್ತೆ ಅಂಥವ್ರು ಇನ್ನೊಬ್ರು ಹುಟ್ಟು ಬಂದರೆ ಅಂದರೆ ಸರಿ ಪ್ರಾರಂಭ ಆಗುತ್ತೆ. ಅದರಿಂದ ಸಿದ್ಧವಾಗಿದ್ದರೂ ಕೂಡ ಅದು ಮನವರಿಕೆ ಆಗಿಲ್ಲ ಅಂತಂದರೆ ಆಗ ವಾದ ಇದ್ದದ್ದು ಸತ್ಯ. ಹೌದು, ಅವರು ಒಪ್ಕೊಂಡೇ ಇಲ್ಲ. ಒಪ್ಕೊಂಡ್ರೆ ಮನವರಿಕೆ ಆದ್ರೇನು ಒಪ್ಕೊಳ್ಳೋದು, ಮನವರಿಕೆ ಆದರೂ ಒಪ್ಕೊಳ್ತಾರೆ, ಮನವರಿಕೆ ಆಗಲಿಲ್ಲ ಆದ್ರಿಂದ ಒಪ್ಕೊಳ್ಳಲ್ಲ. ಒಪ್ಕೊಂಡಿದ್ದಾನೆ ಮನವರಿಕೆ ಆಗಲಿಲ್ಲ ಅಂತ ಅರ್ಥ ಅಲ್ವೇ ಅಲ್ಲ. ಮನವರಿಕೆ ಆಗಿದೆ ಅಂದರೆ ಒಪ್ಕೊಳ್ತಾರೆ, ಒಪ್ಕೊಂಡಿದ್ದಾದ್ರೆ ಮನವರಿಕೆ ಆಗಿದೆ ಅಂತಲೇ ಅರ್ಥ. ಹಾಂ, ಹೌದು, ಇದು ಒಪ್ಕೊಳ್ಳಲ್ಲ. ನಮ್ಮ ಮಧ್ವೈದಿಗೆ ಶಾಸ್ತ್ರದಲ್ಲಿ ಬದಲಾಗಿದೆ, ನಮ್ಮ ಜನರಿಗೆ ಅನಿವಾರ್ಯ ಪಾರಾಯಣ ಮಾಡ್ತಾ ಹೋಗ್ತಾ ಇದ್ದಾರೆ. ಇಂಥ ಶಾಸ್ತ್ರ ವಿಷಯವನ್ನು ತಿಳ್ಕೊಬೇಕೆಂಬ ಇದು ಇಲ್ಲ ಅವರಿಗೆ. ಅದು ಪರವಾಗಿಲ್ಲ, ಆದರೂ ಮಾಧ್ವರಾಗೇ ಇದ್ದಾರಲ್ಲ, ಅದು ಪರವಾಗಿಲ್ಲ. ಅದು ಈ ರೀತಿಯಲ್ಲಿ ಅವರು ಮಾಧ್ವರಾಗಿಯೇ ಮಾಧ್ವ ಸಂಪ್ರದಾಯವನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಜನ್ಮದಲ್ಲಿ ಅವರಿಗೆ ಇದನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದ ವ್ಯವಸ್ಥೆ, ಮನಸ್ಸು, ಪರಿಸರ ಎಲ್ಲವನ್ನು ಭಗವಂತ ಕೊಡ್ತಾನೆ ಅಷ್ಟೇ. ಅದೇ ಅರ್ಥ ಆಗಲ್ಲ ಅಂತಲ್ಲ, ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಪ್ರವೃತ್ತಿ ಇರಲ್ಲ. ಈಗ ಅರ್ಥ ಆಗಲ್ಲ ಅಂತ ಅವರು ತಾವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅದಕ್ಕೆ ಪ್ರವೃತ್ತಿ ಮಾಡಿದಾರ? ಇಲ್ಲವೇ ಇಲ್ಲ. ಪ್ರಯತ್ನ ಮಾಡಬೇಕು. ಅದೇ ಅದರಿಂದ ಒಂದಲ್ಲ ಒಂದು ಜನ್ಮದಲ್ಲಿ
ದೊಡ್ಡ ಇರ್ತಾರೆ. ಹೌದು. ಅದು ಏನು ಆಡು ಗೊತ್ತಿಲ್ಲ, ನಮ್ಮ ಕೂಡ ಎಲ್ಲ ಬಂದು ಆ ಒಂದು ಪ್ರವೃತ್ತಿ ಮಾಡ್ತಾ ಇಲ್ಲ. ಅದು ದೊಡ್ಡ ವಿಷಯ ತರ, ಅದು ದೊಡ್ಡ ಇರ್ತಾರೆ ಪರವಾಗಿಲ್ಲ. ಈಗ ಮುಂದೆ ಮುಂದುವರಿಸಿದಾಗ ಅವರೇ ಮಾಡ್ತಾರೆ. ಅದು ನಾವು ಹೇಳ್ಬೇಕು, ನಮ್ಮ ಸಮಾಜದಲ್ಲಿ ಹೇಳ್ಬೇಕು, ಅದು ಮಾಡಿ ಇದು ಮಾಡಬೇಕು. ಅಂದರೆ ಅಚ್ಚರಿ ಹೇಳಿದಾಗ ಅದು ಭಾಳ ದೊಡ್ಡ ಆಸಕ್ತಿ ಇರಬೇಕು, ಅಲ್ಲಿ ಪ್ರವೃತ್ತಿ ಆಗುತ್ತೆ. ಅದು ಜೀವಕ್ಕೆ ನಮ್ಮ ಪ್ರಯತ್ನವೂ ಬೇಕು, ತಾನಾಗೆ ಆಸಕ್ತಿ ಬರಲ್ಲ. ಅದರಿಂದ ಇನ್ನೊಂದು ಪ್ರಶ್ನೆ ಉಳಿತದೆ. ಪ್ರಯತ್ನ ಈಗ ಶ್ರವಣ ಮನನ ವ್ಯತ್ಯಾಸ. ಶ್ರವಣಕ್ಕೆ ಪ್ರಯತ್ನ ಮಾಡ್ತೀವಿ, ಬಂದು ಕೂಡಬೇಕು, ಪ್ರವಚನ ಪಾಠ ಕೊಡಬೇಕು, ಪ್ರಯತ್ನ ಮಾಡ್ತೀವಿ. ಮನನ ಸ್ವಲ್ಪ ನಿಧಿನ್ಯಾಸನ, ಈ ನೆನಪು ಮಾಡೋದು ನಮಗೆ ಪ್ರಯತ್ನ ಬರೋದಿಲ್ಲ. ಏನು ಮಾಡೋದು ಬರುತ್ತೆ. ಅದು ಕೂಡ ಕೃಷ್ಣ ಪರಮಾತ್ಮ ಏನು ಹೇಳಿದ, ಅಭ್ಯಾಸ ಏನತು ಕೌಂತೆಯ. ಅಭ್ಯಾಸ ಬರ್ಲಂತಿಲ್ಲ ಬರುತ್ತೆ, ನಿಮಗೆ ಗೊತ್ತಿಲ್ಲ, ಚೂರು ಬಂದಿರುತ್ತೆ. ಅಲ್ಲಿ ಮೊದಲು ನಿಮಗೆ ಮನಸ್ಸು ಒಂದು ಕ್ಷಣವೂ ಕೂಡ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗೇನಾಗುತ್ತೆ, ದೇವರಿಂದ ಧ್ಯಾನ ಮಾಡಿದ್ರೆ ಕೆಲವು ಕ್ಷಣಗಳಲ್ಲಿ ಕೆಲವೊಂದು ಗುಣಗಳನ್ನು ನಿಮಗೆ ಚಿಂತನೆ ಮಾಡಲಿಕ್ಕೆ ಆಗುತ್ತೆ. ಇಲ್ಲ ಒಳ್ಳೆಲ್ಲ ಪಾಠ ಹೇಳ್ತೀವಿ, ಹೇಳಿದ್ರೆ ನೆನಪಿರೋದಿಲ್ಲ. ಏನು ನೆನಪಿಗೆ ಪ್ರಯತ್ನ ಮಾಡ್ಕೊಂಡು ನೆನಪು ಬರೋದಿಲ್ಲ. ಅದು ಬೇರೆ ಬಯಸಿದ್ದು ಹೇಳುವುದಿಲ್ಲ ಅಂತಿಲ್ಲ. ಅದಕ್ಕೆ ಪ್ರಯತ್ನ ಮಾಡೋದು ಪ್ರಾಕ್ಟೀಸ್ ಶ್ರವಣಕ್ಕೆ ಮಾಡ್ತೀವಿ. ಪಾಠ ಎಲ್ಲ ಬರಬೇಕು, ಮನನ ಮಾಡಿ ಬರಬೇಕು. ಅದು ಮನನ ಇದೆಯಲ್ಲ, ಅದು ದೃಢವಾಗಿದೆ ಅಂದರೆ ಅವಾಗ ಅದು ನೆನಪು ಬರುತ್ತೆ. ಬರೀ ಮನನ ಸರಿ, ಬರೀ ಕೇಳಿಬಿಟ್ಟಿದ್ದು ಇಟ್ಕೊಂಡಿದ್ದಿಲ್ಲ, ಅದರಿಂದಾಗಿ ನೆನಪಿಗೆ ಬರೋಣ. ಯಾವುದು ಮನಸ್ಸಿನ ಮೇಲೆ ವಿಶೇಷವಾದಂತಹ ಪರಿಣಾಮ ಬೀರಿದೆಯೋ, ಯಾವುದು ಮನಸ್ಸಿನ ಮೇಲೆ ಯಾವುದು ವಿಶೇಷ ಪರಿಣಾಮ ಬೀರಿದೆಯೋ ಅದು ನೆನಪಲ್ಲಿರುತ್ತೆ. ಸಾಮಾನ್ಯವಾಗಿ ನಡೆದ ಘಟನೆ ಅಂತಾದರೆ ಅದು ನೆನಪಿರಲ್ಲ. ಅಲ್ಲಲ್ಲ, ಶಾಸ್ತ್ರದ ಬಗ್ಗೆ ಕೂಡ ಲೌಕಿಕ ವಿಷಯವೇ ಆಗಲಿ, ಶಾಸ್ತ್ರೀಯ ವಿಷಯವೇ ಆಗಲಿ, ಹರಿಸರ್ವೋತ್ತಮ ಅಂತ ನೀವು ಆಗಾಗ ಕೇಳ್ತಿರ್ತೀರಿ, ಅಂದರೆ ಅದು ಮರ್ತೇ ಹೋಗಲ್ಲ ನಮಗೆ. ಹಾಗೆ ಯಾಕೆ ನೆನಪು ಬರುತ್ತೆ? ಹರಿ ಅಂದರೆ ಸಾಕು, ಸರ್ವೋತ್ತಮ ಅಂತ ನೆನಪು ಬರುತ್ತೆ. ಯಾಕೆ? ಅದು ಅಷ್ಟು ಅಭ್ಯಾಸದಿಂದ ಕೇಳಿದ್ದೀರ. ಹಾಗೆ ಒಂದೊಂದು ವಿಷಯವನ್ನು ಕೂಡ ಹಾಗೇ ಅಭ್ಯಾಸ ಮಾಡಬೇಕು. ಪುನಃ ಮಾಡ್ತಾ ಇರಬೇಕು. ಓಂ ಆವೃತ್ತಿ ಅಸಕೃತ ಉಪದೇಶ, ಆವೃತ್ತಿ ಮಾಡ್ತಾ ಇರಬೇಕು. ಅಷ್ಟೇ. ನಮ್ಮ ಪ್ರಯತ್ನ ದೇವರ ಅನುಗ್ರಹ ಅದು ನಡೆಯುತ್ತೆ. ಅಷ್ಟೇ. ಊಟ ಹಾಕ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಆದರೂ ಬರೋರು ಅಷ್ಟೇ. ನೀವು ಇದು ಮುಂದೆ ನಮ್ಮ ವಿದ್ಯಾಮಾನ ಇತಿಹಾಸ ಅವರು ಎಲ್ಲ ಗೃಹಸ್ಥರು ಮುಗಿಸಿ ಅರ್ಥಾಲಿಗಳು ಕೂಡಿ ಮುಂದೆ ನಿಮಗೆ ಭವಿಷ್ಯ ನೋಡಿ. ಯಾರು ಅರ್ಥ ಆಗಿಲ್ಲ, ಕಿವಿ ಬೀಳಿ ಮುಂದೆ ಉದ್ಧಾರ ಆಗ್ತದೆ. ಅಂಥ ಮಹಾಜ್ಞಾನಿಗಳು ಕೂಡ ಸಾಧಾರಣ ವ್ಯಕ್ತಿಗಳಿಗೆ ಪಾಠ ಹೇಳ್ತಾ ಇದ್ರು. ಯಾಕೆ? ಅದು ಸಾಮಾನ್ಯ ಗೃಹಸ್ಥರಿಗೆ ಪಾಠ ಅಂತ ಪ್ರಾರಂಭ ಮಾಡಿದವರೇ ವಿದ್ಯಾಮಾನ ತೀರ್ಥರು, ವಿಶ್ವೇಶ ತೀರ್ಥರು. ಒಳ್ಳೇದು ಬಿದ್ದರೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಯಾರಿಗೆ ಆಸಕ್ತಿ ಇದೆ ಅಂತ ಹೇಳಿ, ಆಸಕ್ತಿ ಇರೋ ಬೆಳಿಗ್ಗೆ ಕೂಡಿಸಿ, ಅದಕ್ಕೆ ನಮ್ಗೆ ಕೂಡಿಸಿರ್ತಾರೆ. ಅವ್ರು ಹೇಳ್ತಾರೆ, ಕೇಳ್ತಾರೆ, 5 ದಿವಸ ಬಂದು ನೀವು ಗೊತ್ತು, 4 ಗಂಟೆ ಪೂಜೆ ಮಾಡ್ತೀವಿ,
ಕೂತ್ಕೊಳ್ಳೋದು ದೊಡ್ಡದು. ಹಾ. ಸನ್ನಿಧಾನ ಮುಂದೆ ಕೂತ್ಕೊಂಡು ನೀವೇ ಪಂಡಿತರು ಬಿಟ್ಟು ಆ ಕುತ್ಕೊಳ್ಳಿಕ್ಕೂ ಒಂದು ಮನಸ್ಥಿತಿ ಬೇಕಲ್ಲ. ಇಲ್ಲ ಅಂದ್ರೆ ಎಲ್ಲೆಲ್ಲೋ 5 ದಿವಸ ಏನು ತೋರೋದಿಲ್ಲ ಸರ್. ಏನು ಲೋಕಲ್ ಏನು ಕೊಡೋದು, ಆ ಹರಿಮಾರು ಪಾಠ ಅದನ್ನು ಕೊಡ್ತಾರೆ. ಆ ದುಡ್ಡ ದೇವಮನೆಗಳು ದುಡ್ಡ ಕೊಡಗೇನೆ ಆಶೀರ್ವಾದ ಬರಬೇಕು, ಮುಂದೆ ಮಾಡಬೇಕು, ನಿಮ್ಮ ಪಾಠ ಬೇಕಾಗಬೇಕು. ಆಯ್ತು ಸರ್, ಒಳ್ಳೆ ಒಳ್ಳೆ ಚಿಂತನೆ ಆಯ್ತು. ತಸ್ಯ ಮುಖ್ಯತ್ವೇ ಅತ್ರಾಪಿ ಮುಖ್ಯತ್ವಂ ಸ್ಯಾತ್ ತಥಾ ಚ ಸಾಕಾರತ್ವ ಸಿದ್ಧಿ. ಒಂದು ವೇಳೆ ನೀವು ಬ್ರಹ್ಮಪುಚ್ಛಂ ಎಂಬತಕ್ಕಂತಹ ವಾಕ್ಯಕ್ಕೆ ಬ್ರಹ್ಮನೇ ಪುಚ್ಛ ಅಂತ ಮುಖ್ಯಾರ್ಥವನ್ನು ಇಟ್ಕೊಳ್ತೀರಾ ಅಂತಾದರೆ ತತ್ರ ಮುಖ್ಯತ್ವೇ. ಬ್ರಹ್ಮಪುಚ್ಛಂ ಎಂಬತಕ್ಕಂಥ ವಾಕ್ಯದಲ್ಲಿ ಬ್ರಹ್ಮನೇ ಪುಚ್ಛ, ಪುಚ್ಛವೇ ಬ್ರಹ್ಮ ಅಂತ ಹೇಳ್ತೀರಾ ಅಂತಾದರೆ ಅತ್ರಾಪಿ ಇದಮೇವ ಶಿರಃ ಎಂಬಲ್ಲಿ ಅಲ್ಲಿಯೂ ಕೂಡ ಶಿರ ಎಂಬತಕ್ಕಂಥದ್ದು ಅವನಿಗೆ ಶಿರ ಇದೆ ಅಂತ ಆಯಿತು. ಅವನಿಗೆ ಶಿರ ಇದೆ ಅಂತಾದರೆ ಸಾಕಾರತ್ವ ಸಿದ್ಧವಾಗುತ್ತೆ. ಮುಖ್ಯತ್ವಂ ಸ್ಯಾತ್ ತಥಾಚ ಸಾಕಾರತ್ವ ಸಿದ್ಧಿ, ಅವನಿಗೆ ಸಾಕಾರತ್ವ ಸಿದ್ಧವಾಗುತ್ತೆ. ಯುಕ್ತ್ಯಂತರಂಚಾಹ ಅಷ್ಟೇ ಅಲ್ಲ, ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಏನಂತ? ಸಾ ನಿರ್ಣಿನಾಯ ಪುರುಷ ವಿಧಯೇವ ಇತಿ. ಯಸ್ಮಾತ್ ಸಾ ಅಂದರೆ ಶ್ರುತಿ, ಶ್ರುತಿ ತೈತಿರಿಯ ಶ್ರುತಿ, ಸಾ ಅಂದರೆ ಶ್ರುತಿ, ತೈತಿರಿಯ ಶ್ರುತಿ. ಪುರುಷ ವಿಧಯೇವ ಇತಿ ನಿರ್ಣಿನಾಯ ಪುರುಷಾಕಾರತಾಂ ನಿಶ್ಚಿತವತಿ ಅಂತ. ಪುರುಷ ವಿಧಯೇವ, ಪುರುಷಾಕಾರವುಳ್ಳವನೇ ಆಗಿದ್ದಾನೆ ಎಂಬುದಾಗಿ ಏವಕಾರವನ್ನು ಹಾಕಿ ನಿಶ್ಚಿತವತಿ, ಅದು ನಿರ್ಣಯ ಮಾಡಿದೆ. ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ಆದ್ದರಿಂದ ತಚ್ಚಿರ ಆದಿಪದೇನ ವರ್ಣಿತಂ ವಸ್ತು ವಪುರೇವ ಶರೀರಮೇವ ಅಂತ. ಅದರಿಂದ ತಚ್ಚಿರ ಆದಿಪದೇನ, ಪರಮಾತ್ಮನ ಶಿರ, ಪರಮಾತ್ಮನ ಪೂರ್ವ ಪಕ್ಷ, ಪರಮಾತ್ಮನ ದಕ್ಷಿಣ ಪಕ್ಷ, ಉತ್ತರ ಪಕ್ಷ ಅಂತ ಈ ರೀತಿಯಲ್ಲಿ ಏನು ಹೇಳಿದ್ದಾರೆ ಅದೆಲ್ಲವೂ ಕೂಡ ಯಾವುದು? ಶರೀರಮೇವ, ಅದು ಭಗವಂತನ ಶರೀರವೇ ಆಗಿದೆ. ತಸ್ಯ ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಅಯಂ ಆತ್ಮ ಇದಂ ಪುಚ್ಛಂ ಪ್ರತಿಷ್ಠಾ ಅಂತ ಶ್ರುತಿ ಇದೆ. ಅಲ್ಲೇನೋ ಉಳಿದ ದಕ್ಷಿಣ ಪಕ್ಷ, ಉತ್ತರ ಪಕ್ಷ, ಮಧ್ಯಭಾಗ, ಪುಚ್ಛ ಅಂತ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಶರೀರವೇ ಆಗಿದೆ. ನ ಲಕ್ಷಣ, ಅಲ್ಲಿ ಲಕ್ಷಣ ಅಲ್ಲ. ತಲೆಯಂತೆ ತಲೆ ಇರೋದು ಅಥವಾ ತಲೆಯಂತೆ ಇದು ತಲೆಯಂತೆ, ಇದು ಪಕ್ಷದಂತೆ, ಇದು ದಕ್ಷಿಣ ಪಕ್ಷದಂತೆ, ಇದು ಮಧ್ಯಭಾಗದಂತೆ ಅಂತ ಅಲ್ಲ. ತತ್ಪದಸ್ಯ ಚ ಆವೃತ್ತಿ ಅಂತ. ಇಲ್ಲಿ ಸಾ ನಿರ್ಣಿನಾಯ ಪುರುಷವಿಧ ಏವೇತಿ ತದ್ವಪುಹು ಎಂಬಲ್ಲಿ ತತ್ತಿದೆಯಲ್ಲ, ಅದನ್ನು ಆವೃತ್ತಿ ಮಾಡಿಕೊಳ್ಬೇಕು. ದೂಷಣಾಂತರಂಚ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಏನಂತ? ಕೋಶಾತ್ಮ ಇತಿ. ಕೋಶಾತ್ಮ ಅಂದರೆ ಪಂಚಕೋಶಾತ್ಮ, ಯಹ ಜಡದೇಹ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಜಡಕೋಶ. ಅದಕ್ಕೆ ಕೋಶಾತ್ಮ ಅಂದರೆ ಪಂಚಕೋಶಾತ್ಮ ಯಾ ಜಡದೇಹ ಸಹಿ ಪುರುಷವಿಧ ಇತ್ಯತ್ರ ಪುರುಷಪದೇನ ಉಕ್ತಃ. ಅದೇನಾಗಿದೆ ಅಂತಂದರೆ ಪುರುಷವಿಧ ಎಂಬಲ್ಲಿ ಪುರುಷ ಶಬ್ದದಿಂದ ಹೇಳಿದರು. ಈ ಕೋಶವು ಪುರುಷವಿಧವಾಗಿದೆ ಅಂತ ಹೇಳಿದ್ದು, ಅಂದರೆ ಅಲ್ಲಿ ಪುರುಷ ಶಬ್ದದಿಂದ ಹೇಳಿದ್ದಾರೆ. ವಿಧ ಇತಿ ತತ್ಸಾದೃಶ್ಯೋಕ್ತೇ ಏವ ಇತಿ ಸಾದೃಶ್ಯ ಅವಧಾರಣಾಚ್ಚ ಕೋಶಾದ್ ಭಿನ್ನತಾಂ ಅನುಪಚರಿತಾಕಾರಂಚ ನಿರ್ಣಿನಾಯ ಆನಂದಮಯಸ್ಯ ನಿಶ್ಚಿತವತಿ ಅಂತ. ಪುರುಷ ವಿಧ ಅಂತ ಹೇಳಿದ್ದಾರೆ, ಪುರುಷನ ಆಕಾರ ಅಂತ ಆಯಿತು. ವಿಧ ಶಬ್ದಕ್ಕೆ ಆಕಾರ ಅಂತ ಅರ್ಥ. ಏವ ಎಂಬತಕ್ಕಂಥ ಶಬ್ದವನ್ನು ಹೇಳಿದ್ದಾರೆ, ಅದರಿಂದ ಅವಧಾರಣ, ಅದನ್ನು ನಿಶ್ಚಯವಾಗಿ ಹೇಳಿದ್ದಾರೆ. ಅಂದರೆ ಅದು ಪುರುಷ ಆಕಾರ ಏವ ಅಂತ ಅವಧಾರಣ ಮಾಡಿರೋದ್ರಿಂದಾಗಿ ಏನಾಯಿತು? ಪುರುಷ ಆಕಾರ ಅಂತ ಹೇಳಿದ್ರಿಂದ ಭೇದವನ್ನು ಹೇಳಿದಂತೆ ಆಯಿತು. ಆಮೇಲೆ ಪುರುಷಾಭಿನ್ನತ, ಆಮೇಲೆ ಏವ ಶಬ್ದದಿಂದ ಅನುಪಚರಿತ ಆಕಾರ, ಆ ಆಕಾರ ಎಂಬತಕ್ಕಂಥದ್ದು ಔಪಚಾರಿಕವಾದದ್ದು ಅಲ್ಲ ಎಂಬುದಾಗಿ ಆನಂದಮಯನಿಗೆ ಇರತಕ್ಕಂತಹ ಅದು ಆಕಾರ ಪುರುಷಾಕಾರ, ಅದು ಔಪಚಾರಿಕವಾದದ್ದಲ್ಲ ಎಂಬುದಾಗಿ ಶ್ರುತಿ ಹೇಳುತ್ತಾ ಇದೆ. ಅಂದರೆ ಸಾಕಾರತ್ವ ಸಿದ್ಧವಾಗುತ್ತೆ. ತಥಾಚ ಪುರುಷ ವಿಧೇಯವ ಇತಿ ಶ್ರುತ್ಯ ಅರ್ಥದ್ವಯ ಸಿದ್ಧಿ ಇತಿ ಭಾವ. ಅದರಿಂದಾಗಿ ಪುರುಷ ವಿಧೇಯವ ಎಂಬತಕ್ಕಂತಹ ಈ ಶ್ರುತಿಯಿಂದ ಎರಡು ನಮಗೆ ಬೇಕಾದಂತಹ ಅರ್ಥ ಸಿದ್ಧವಾಗುತ್ತೆ.
ಒಂದು ಪರಮಾತ್ಮನಿಗೆ ಆಕಾರ ಇದೆ, ಎರಡನೇದು ಪರಮಾತ್ಮನು ಈ ಜಡವಾದ ಕೋಶಕ್ಕಿಂತ ಭಿನ್ನ ಎಂಬುದಾಗಿ. ಜಡವಾದ ಕೋಶದ ಪುಚ್ಛವೇ ಬ್ರಹ್ಮ ಅಂತ ಹೇಳಿದ್ದಲ್ಲ, ಅಂದರೆ ಆ ಕೋಶಕ್ಕಿಂತ ಭಿನ್ನ ಎಂಬುದಾಗಿ ಅಲ್ಲ, ಜಡವಾದ ದೇಹ ಯಾವ ಏನು ಅಭೇದ? ಆನಂದಮಯನ ಪುಚ್ಛ ಅಂತ ಅವ್ರು ಹೇಳ್ತಾರೆ, ಆದರೆ ಆನಂದಮಯ ಕೋಶದ ಪುಚ್ಛ ಬ್ರಹ್ಮ ಅಂತ ಹೇಳಿದ್ದವರು. ಆದರೆ ಬ್ರಹ್ಮನಿಗೆ ಆ ಕೋಶದಿಂದ ಭೇದವನ್ನು ಹೇಳಿದ್ದಾರೆ. ಆನಂದಮಯನಿಗೆ ಕೋಶದಿಂದ ಭೇದವನ್ನು ಹೇಳಿದ್ದಾರೆ. ಆದ್ದರಿಂದ ಕೋಶದ ಪುಚ್ಛ ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭೇದವನ್ನು ಹೇಳಿದ್ರಿಂದ ಪುರುಷವಿಧ ಏವ ಅಂತ ಏವ ಶಬ್ದದಿಂದ ಪುರುಷಾಕಾರವನ್ನೇ ಹೊಂದಿದ್ದಾನೆ ಅಂತ ಹೇಳಿದ್ರಿಂದ ಆನಂದಮಯ ಕೋಶ, ಆ ಕೋಶದ ಪುಚ್ಛವೇ ಬ್ರಹ್ಮ ಅಂತ ಅಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆಶಾಸಾನಸ್ಯತೆ ಕೋಶಾನ್ ಪಂಚಸ್ಥಾನ್ಯಾಂಚ ವಂಚಕ ಶಿರ ಆದಿಪದಂ ಮುಖ್ಯಂ ಮುಖ್ಯಾಯೋಗೇ ಹಿ ಲಕ್ಷಣ. ನೀನು 5 ಸ್ಥಳಗಳಲ್ಲಿಯೂ ಕೂಡ ಕೋಶ ಅಂತ ಹೇಳ್ತೀವಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಎಂಬುದಾಗಿ ಪಂಚಸ್ಥಾನ್ಯಾಂ ಕೋಶಾನ್ ಆಶಾಸಾನಸ್ಯತೆ. ನೀನು 5 ಪ್ರಕರಣದಲ್ಲಿಯೂ ಕೂಡ ಈ ಕೋಶಗಳೇ ಪ್ರತಿಪಾದ್ಯ ಅಂತ ಹೇಳ್ತೀಯ. ಹಾಗಾದರೆ ಆಗ ಈ ಶಿರ ಮೊದಲಾಗಿರ್ತಕ್ಕಂಥದ್ದು ಏನಾಗಬೇಕು? ಅದು ಮುಖ್ಯವೇ ಆಗುತ್ತೆ. ಅನ್ನಮಯಾದಿ ಕೋಶದಲ್ಲಿ ಶಿರಾದಿಗಳಿದೆಯೋ ಇಲ್ಲೋ ಅದು ಮುಖ್ಯವೇ ಆಗ್ತಾ ಇದೆ. ಅಂದರೆ ಶಿರಾದಿಪದಂ ಮುಖ್ಯಂ, ಇದು ಮುಖ್ಯವೇ ಆಯಿತು. ಯಾವಾಗ ಲಕ್ಷಣ ಮಾಡಬೇಕು? ಯಾವಾಗ ಮುಖ್ಯಾರ್ಥ ಕೂಡಲ್ವೋ ಆವಾಗ ಲಕ್ಷಣ ಮಾಡಬೇಕು. ಅದರಿಂದ ಅಲ್ಲಿ ತಸ್ಯ ಇದಮೇವ ಶಿರಃ ಎಂಬಲ್ಲಿ ಶಿರದಂತೆ ಶಿರ ಅಂತ ನೀವು ಲಕ್ಷಣ ಮಾಡ್ತೀರಾ ಅಂತಾದರೆ ಮುಖ್ಯಾರ್ಥ ಕೂಡದೇ ಇದ್ದಾಗ ಲಕ್ಷಣ ಮಾಡಬೇಕು. ಈಗ ನೀನು ಅನ್ನಮಯಾದಿಗಳ 5 ಕೂಡ ಕೋಶ ಅಂತ ಹೇಳ್ತೀವಿ. ಕೋಶ ಅಂತಂದಮೇಲೆ ಅಲ್ಲಿ ಶಿರಾದಿಗಳಿದ್ದೇ ಇದೆ. ಹಾಗಾದರೆ ಮುಖ್ಯಾರ್ಥವನ್ನೇ ಹೇಳಲಿಕ್ಕೆ ಬರುತ್ತೆ. ಆವಾಗ ಲಕ್ಷಣ ಯಾಕೆ ಮಾಡಬೇಕು? ಲಕ್ಷಣ ಅಂತ ನೀವು ಹೇಳಿದ್ದು ಕೂಡೋದೇ ಇಲ್ಲ. ಶಿರೈವ ಶಿರಃ ಅಂತ ಅಲ್ಲಿ ಅದು ಔಪಚಾರಿಕ ಪ್ರಯೋಗ. ಲಕ್ಷಣೇ ಅದನ್ನು ಕೂಡಿಸ್ತೇವೆ ಅಂತ ಏನು ಹೇಳಿದ್ರಲ್ಲ, ಲಕ್ಷಣ ಮಾಡಲಿಕ್ಕೆ ಬರಲ್ಲ. ಲಕ್ಷಣಕ್ಕೆ ಯಾವಾಗ ಅವಕಾಶ? ಮುಖ್ಯಾರ್ಥ ಕೂಡಲ್ಲ ಅಂತ. ಮುಖ್ಯಾರ್ಥ ಕೂಡುತ್ತೆ. ಯಾಕೆ ಕೂಡುತ್ತೆ? 5 ಕೋಶ ಅಂತ ಹೇಳ್ತೀಯ. ಯಾವಾಗ ಅನ್ನಮಯಾದಿಗಳು ಕೋಶ ಆಗಿದೆಯೋ ಕೋಶದಲ್ಲಿ ಶಿರಾದಿ ಅವಯವಗಳಿದ್ದೇ ಇದೆ. ಹಾಗಾದರೆ ಕೋಶದ ಶಿರಸ್ಸು ಅಂತ ಹೇಳಲಿಕ್ಕೆ ಬರುತ್ತೆ, ಮುಖ್ಯಾರ್ಥವನ್ನೇ ಹೇಳಲಿಕ್ಕೆ ಬರುತ್ತೆ. ಹಾಗಿರಬೇಕಾದ್ರೆ ಲಕ್ಷಣ ಯಾಕೆ ಮಾಡಬೇಕು? ಅದು ಲಕ್ಷಣ ಅನ್ನೋದು ಕೂಡೋದಿಲ್ಲ. ಹೌದು, ಮುಖ್ಯಾರ್ಥವಾದೆ ಅಂತ ಲಕ್ಷಣ ಮಾಡಬೇಕಾದ್ರೆ ಮುಖ್ಯಾರ್ಥ ಕೂಡಲ್ಲ ಅಂತ ಹಾಗಿಲ್ಲ. ಅದರಿಂದಾಗಿ ಅದು ಯಾಕಿಲ್ಲ? ನಮ್ಮತ ಪ್ರಕಾರ ಇದೆ. ಯಾಕೆಂದರೆ ನಾವು ಅನ್ನಮಯ ಪರಮಾತ್ಮ ಅಂತೇವೆ, ಅನ್ನಮಯ ಕೋಶ ಅನ್ನಲ್ಲ. ಅಂದರೆ ತಸ್ಯ ಇದಮೇವ ಶಿರ ಅಂತಂದರೆ ಇದೇ ಶಿರಸ್ಸಲ್ಲ. ನಾವು ಹೇಳ್ತೇವೆ ಇದು ನನ್ನ ಕೈ, ಇದು ನನ್ನ ಕೈಯ ಬಟ್ಟೆ, ಇದು ನಮ್ಮ ಸಿದ್ಧಾಂತ ಪ್ರಕಾರ ತಸ್ಯ ಇದಮೇವ ಶಿರ ಅಂದರೆ ಏನರ್ಥ? ಈ ಶಿರಸ್ಸು ಅದು ಇದು ಕೈ ನಾವು ಹೇಳಿದಾಗ ಇದು ಕೈ ಅಲ್ಲ, ನಾವು ತೋರಿಸ್ತಾ ಇರೋದು ಬಟ್ಟೆ. ಹಾಗಾದರೆ ಇದು ಕೈ ಅಂತ ನಾನು ಹೇಳ್ತೇನೆ. ಇದು ಅಂದರೆ ಏನರ್ಥ? ಇದ್ರ ಒಳಗಡೆ ಇರೋದು ಅಂತ ಅರ್ಥ ಅಲ್ವಾ? ಹಾಗೆ ಇದಮೇವ ಶಿರ ಅಂತಂದರೆ ಈ ಜೀವನ ಏನು ಸ್ಥೂಲವಾಗಿರ್ತಕ್ಕಂಥ ಶರೀರ ಇದೆ, ಈ ಶರೀರದ ಒಳಗಡೆ ಇರತಕ್ಕಂತಹ ಅನ್ನಮಯ ಶಬ್ದವಾಚ್ಯ ಶಿರಸ್ಸಿದೆ ಅಂತ ಅರ್ಥ. ಇದೇ ಶಿರಸ್ಸು ಅಂತಂದರೆ ಏನು? ಈ ಶಿರದ ಒಳಗಡೆ ಅವನ ಶಿರ, ಅವನ ಶಿರದ ಒಳಗೇನೆ. ಪಾದದಲ್ಲಿ ಶಿರಸ್ಸಲ್ಲ. ತಲೆ ಕೆಳಗಾಗಿ ನಿಂತಿದ್ರೆ ಅವಾಗೇನಾಗುತ್ತೆ? ಪಾದದಲ್ಲಿ ಶಿರಸ್ಸು, ತಲೆಯಲ್ಲಿ ಕಾಲು ಬರುತ್ತೆ ಅಲ್ಲ. ಅವನಿಗೆ ಇದೇ ಶಿರಸ್ಸು. ಅವನ ಶಿರಸ್ಸು ನಮ್ಮ ಶಿರಸ್ಸಲ್ಲೇ ಇದೆ. ಅದಕ್ಕೋಸ್ಕರ ವಂಚಕ ಅಂತ ಸಂಬೋಧನೆ ಮಾಡ್ತಾರೆ. ಎಲ್ಲಿ ವಂಚಕನಾದ ಮಾಯಾವಾದಿಯೇ ಅಂತ. ಪಂಚಸ್ಥಾನ್ಯಾಂಚ
ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ಪ್ರಕರಣದಲ್ಲಿಯೂ ಕೋಶಾನ್ ಅನ್ನಮಯ ಕೋಶ ಶಿರ ಮೊದಲಾಗಿರ್ತಕ್ಕಂಥ ಪದವು ಮುಖ್ಯವಾಗಿಯೇ ಇದೆ. ಮುಖ್ಯ ಅಯೋಗೆ ಶಬ್ದಕ್ಕೆ ಮುಖ್ಯಾರ್ಥವನ್ನು ಹೇಳಲಿಕ್ಕೆ ಬಾರದೇ ಇದ್ದಾಗ ಲಕ್ಷಣ ಎಂಬತಕ್ಕಂಥದ್ದನ್ನು ಸ್ವೀಕಾರ ಮಾಡ್ತಾರೆ. ವಂಚಕನಾದಂತಹ ಮಾಯಾವಾದಿಯೇ ಪಂಚಸ್ಥಾನ್ಯಾಂಚ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ 5 ಪ್ರಕರಣದಲ್ಲಿಯೂ ಕೋಶಾನ್ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳನ್ನೇ ಆಶಾನಸ್ಯ ಪ್ರತಿಪಾದ್ಯವಾಗಿದೆ ಎಂಬುದಾಗಿ ಹೇಳತಕ್ಕಂಥ ತೇ ನಿನಗೆ ಶಿರ ಆದಿಪದಂ ಶಿರ ತಸ್ಯ ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಇತ್ಯಾದಿ ಪದವು ಮುಖ್ಯವಾದ ಅರ್ಥವನ್ನೇ ಹೇಳುತ್ತೆ. ಮುಖ್ಯಾಯೋಗಿ ಮುಖ್ಯಾರ್ಥವು ಕೂಡದೇ ಇದ್ದಾಗ ಲಕ್ಷಣ ಎಂಬತಕ್ಕಂಥದ್ದು ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಅಲ್ಲಿ ಅಲ್ಲೂ ಕೂಡ ಅದೇ ಅರ್ಥ ಒಂದು ಕಡೆ ಹೇಳಿದ್ರಿಂದ ಹೌದು ಹೇಳಿಲ್ಲ, ಹಿಂದೆ ಹೇಳಿದ್ದಾರೆ ಅಂತ ಅನ್ವಯ ಮಾಡಿ. ಕಿಂಚ ಶಿರ ಆದಿಪದಾನಾಂ ಅಮುಖ್ಯತ್ವಂ ತ್ವಯೈವ ವಕ್ತುಂ ನ ಶಕ್ಯಂ ಇತ್ಯಾಹ. ಅಷ್ಟೇ ಅಲ್ಲದೇನೆ ಶ್ರುತಿಯಲ್ಲಿರ್ತಕ್ಕಂತಹ ಶಿರ ಮೊದಲಾದಂಥ ಪದಗಳಿಗೆ ಅಮುಖ್ಯಾರ್ಥತ್ವ ನಿನಗೇ ಹೇಳಲಿಕ್ಕಾಗಲ್ಲ. ತ್ವಯೈವ ಅಮುಖ್ಯಾರ್ಥತ್ವಂ ವಕ್ತುಂ ನ ಶಕ್ಯಂ. ಮಾಯಾವಾದಿಗಳಿಗೆ ಅಮುಖ್ಯಾರ್ಥ ಹೇಳ್ತಾ ಇದೆ ಶಿರಾದಿಪದ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಶಾಸಾನಸ್ಯ ಇತಿ ಈ ಶ್ಲೋಕದಿಂದ ಹೇ ವಂಚಕ ಅಂತ ಸಂಬೋಧನೆ. ಪಂಚಸ್ಥಾನ್ಯಾಂಚ ಅಂದರೆ 5 ಸ್ಥಳಗಳಲ್ಲಿ ಅಂತ. ಕೋಶಾನ್ ಆನಂದಮಯಾದೀನ್ ಕೋಶಾನ್ ಅಂತ. ಆನಂದಮಯ, ವಿಜ್ಞಾನಮಯ, ಮನೋಮಯ, ಪ್ರಾಣಮಯ, ಅನ್ನಮಯ ಕೋಶವನ್ನೇ ಆಶಾಸಾನಸ್ಯ ಆನಂದಮಯಾದ್ಯಾಹ ಪಂಚಾಪಿ ಕೋಶಾಹ ಏವ ಇತಿ ಮನ್ವಾನಸ್ಯ. ಆನಂದಮಯ ಮೊದಲಾದದ್ದು 5 ಕೋಶ ಎಂಬುದಾಗಿ ತಿಳಿದಂತಹ ತೇ ಹೇಳ್ತಕ್ಕಂಥ ನಿನಗೆ ಶಿರ ಆದಿಪದಂ ಮುಖ್ಯಂ. ಶಿರ ಅಯಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಇತ್ಯಾದಿ ಈ ಶಿರ ಮೊದಲಾದ ಪದಗಳೆಲ್ಲ ಮುಖ್ಯಾರ್ಥವನ್ನೇ ಇಟ್ಟುಕೊಳ್ಬೇಕಾಗಿದೆ. ಶಿರಾದಿ ಪದಗಳಿಗೆ ಮುಖ್ಯಾರ್ಥವನ್ನೇ ಇಟ್ಕೊಳ್ಬೇಕು. ನಹಿ ಕೋಶ ಶಿರಸ್ಯಪಿ ಶಿರಃ ಪದಂ ಅಮುಖ್ಯಂ. ಕೋಶ ಶಿರಸ್ಸು ಅನ್ನಮಯ ಕೋಶ ಇದರ ಶಿರಸ್ಸು, ಆ ಶಿರಸ್ಸಿನಲ್ಲಿ ಶಿರಃಪದ ಎಂಬತಕ್ಕಂಥದ್ದು ಅಲ್ಲಿ ಅಮುಖ್ಯವಾ ಅಲ್ಲ. ಅನ್ನಮಯ ಕೋಶದ ಶಿರಸ್ಸು ಅಂತ ಹೇಳಿದಾಗ ಆ ಶಿರಃಪದ ಎಂಬತಕ್ಕಂಥದ್ದು ಅದು ಅಮುಖ್ಯಾರ್ಥವುಳ್ಳದ್ದಲ್ಲ, ಮುಖ್ಯಾರ್ಥವನ್ನೇ ಹೇಳುತ್ತೆ. ಮುಖ್ಯಾರ್ಥವೇ ಶಿರಃಪದಕ್ಕೆ ಇಟ್ಕೊಳ್ಬೇಕು. ಮಾಡ್ತೀಯ ಅತಃ ಶಿರ ಆದಿಪದಸ್ಯ ಉಪಚಾರಾಂಗೀಕಾರೆ ತವ ಅಪಸಿದ್ಧಾಂತಶ್ಚ ಸ್ಯಾದಿತಿ ಭಾವ. ಅದರಿಂದ ಶಿರ ಮೊದಲಾದ ಪದಗಳಿಗೆ ಶಿರದಂತೆ ಶಿರ ಅಂತ ಔಪಚಾರಿಕವಾದ ಅರ್ಥವನ್ನು ಹೇಳಿಬಿಟ್ರೆ ಅವಾಗ ನೀನು ಕೋಶ ಅಂತ ಹೇಳ್ತೀಯ, ಅದಕ್ಕೆ ಶಿರಸ್ಸು ಅಂದರೆ ಶಿರಸ್ಸು ಅಂತಲೇ ಹೇಳಬೇಕು. ಔಪಚಾರಿಕ ಅರ್ಥವನ್ನು ಹೇಳಿಬಿಟ್ರೆ ಅಪಸಿದ್ಧಾಂತ ಎಂಬತಕ್ಕಂಥದ್ದು ಬರುತ್ತೆ. ಯುಕ್ತ್ಯಂತರಂಚ ಅಷ್ಟೇ ಅಲ್ಲ, ಲಕ್ಷಣ ಮಾಡಲಿಕ್ಕೆ ಬರಲ್ಲ. ಯಾಕೆ? ಮುಖ್ಯಾಯೋಗಿ ಲಕ್ಷಣ. ಮುಖ್ಯಾರ್ಥ ಕೂಡಲ್ಲ ಅಂತಂದರೆ ಅವಾಗ ಲಕ್ಷಣ ಮಾಡಬೇಕು. ಇಲ್ಲಿ ಮುಖ್ಯಾರ್ಥ ಹೇಳಲಿಕ್ಕೆ ಬರುತ್ತೆ. ಅನ್ನಮಯ ಕೋಶದ ಶಿರಸ್ಸು ಈ ಶಿರಸ್ಸು ಅಂತ ಹೇಳಲಿಕ್ಕೆ ಬರುತ್ತೆ. ಅವಾಗ ಮುಖ್ಯಾರ್ಥ ಕೂಡಲ್ಲ ಅನ್ನೋದು ಇಲ್ಲ, ಲಕ್ಷಣ ಮಾಡಲಿಕ್ಕೆ ಬರೋದು ಇಲ್ಲ. ಯತಶ್ಚ ಸೈವ ಪುರುಷ ವಿಧಯೇ ವೇತಿ ತದ್ವಪುಃ ವಿನಿರ್ಣಯತಿ ತೇನಾಸ್ಯ ತನುರಾಸೀದಬಾಧಿತ. ಶ್ರುತಿಯೇ ಪರಮಾತ್ಮನ ಶರೀರವನ್ನು ಪುರುಷ ವಿಧ ಏವ ಎಂಬುದಾಗಿ ಅದು ನಿರ್ಣಯ ಮಾಡಿದೆ. ಆದ್ದರಿಂದಾಗಿ ಆನಂದಮಯನಾಗಿರ್ತಕ್ಕಂಥ ಪರಮಾತ್ಮನ ಶರೀರ ಅದು ಅಬಾಧಿತವಾದದ್ದು, ಅದು ಅಬಾಧ್ಯವಾದದ್ದು. ಅದಕ್ಕೆ ಬಾಧ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಏನರ್ಥ? ಬಾಧ್ಯ ಅಂದರೆ ಮಿಥ್ಯ, ಅಬಾಧ್ಯ ಅಂತಂದರೆ ಸತ್ಯ. ಹಾಗಾದರೆ ಆನಂದಮಯ ಪರಮಾತ್ಮನಿಗೆ ಸತ್ಯಭೂತವಾದ ಶರೀರವೇ ಇದೆ ಅಂತಾಗುತ್ತೆ. ಯತಃ ಯಾವ ಕಾರಣದಿಂದ
ಸಾಯೇವ ಆ ಶ್ರುತಿಯೇ ತದ್ವಪುಹು ಆನಂದಮಯನ ಶರೀರವನ್ನು ಪುರುಷವಿಧಯೇವ ಇತಿ ಪುರುಷಾಕಾರವೇ ಆಗಿದೆ ಎಂಬುದಾಗಿ ವಿನಿರ್ಣಯತಿ ಏವಕಾರದಿಂದ ನಿರ್ಣಯ ಮಾಡಿದೆಯೋ ತೇನ ಆದ್ದರಿಂದ ಅಸ್ಯ ಈ ಆನಂದಮಯನ ತನುಹು ಶರೀರವು ಅಬಾಧಿತ ಅಬಾಧ್ಯವಾದದ್ದು ಎಂಬುದಾಗಿ ಸಿದ್ಧವಾಗುತ್ತದೆ. ಯತಃ ಯಾವ ಕಾರಣದಿಂದ ಸಾಯೇವ ಚ ಆ ಶ್ರುತಿಯೇ ತದ್ವಪುಹು ಆ ಆನಂದಮಯನ ಶರೀರವನ್ನು ಪುರುಷವಿಧಯೇವ ಇತಿ ಪುರುಷಾಕಾರವೇ ಆಗಿದೆ ಎಂಬುದಾಗಿ ವಿನಿರ್ಣಯತಿ ಏವಕಾರದಿಂದ ನಿರ್ಣಯ ಮಾಡಿದೆಯೋ ತೇನ ಆ ಕಾರಣದಿಂದ ಅಸ್ಯ ಈ ಆನಂದಮಯನ ತನುಹು ಶರೀರವು ಅಬಾಧಿತ ಸತ್ಯವೇ ಆಗಿದೆ ಅಬಾಧ್ಯವಾಗಿದೆ. ಪುರುಷವಿಧ ಏವ ಇತಿ ಶ್ರುತ್ಯ ಪ್ರಯೋಜನಾಂತರಂಚ ಸಿದ್ಧಮಿತ್ಯಾಹ ಪುರುಷವಿಧ ಏವ ಎಂಬತಕ್ಕಂತಹ ಶ್ರುತಿಯಿಂದ ಇನ್ನೂ ಒಂದು ಪ್ರಯೋಜನ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಯತಃ ಇತಿ ಶೈವ ಅಂದರೆ ಹಿಂದೆ ಹೇಳಿದ್ದು ಯಾವ ಶ್ರುತಿ ಇದೆಯೋ ಅದೇ ಶ್ರುತಿ. ಶೈವ ಅಂತಂದರೆ ಪೂರ್ವೋಕ್ತ ಶ್ರುತಿರೇವ ಹಿಂದೆ ಹೇಳಿದ ಪುರುಷ ವಿಧೇಯವ ಎಂಬತಕ್ಕಂಥ ಶ್ರುತಿಯೇ. ತದ್ವಪುಹು ಅಂದರೆ ಆನಂದಮಯಸ್ಯ ವಪು ಅವನ ಶರೀರ ಅಂದರೆ ಯಾರ ಶರೀರ? ಆನಂದಮಯ ಶಬ್ದವಾಚ್ಯನಾದ ಭಗವಂತನ ಶರೀರ. ಪುರುಷವಿಧ ಏವ ನತು ಅನ್ಯಥಾ ಇತಿ ವಿನಿರ್ಣಯ ಪುರುಷವಿಧವೇ ಬೇರೆ ಅಲ್ಲ ಅಂತೇಳಿ ಏವಕಾರದಿಂದ ಅನ್ಯಯೋಗ ವ್ಯವಚ್ಛೇದ ಅದು ಬೇರೆ ಆಕಾರ ಉಳ್ಳದ್ದಲ್ಲ ಮನುಷ್ಯಾಕಾರವೇ ಉಳ್ಳದ್ದು. ತೇನ ಪುರುಷವಿಧತ್ವಸ್ಯ ಕದಾಪಿ ಅನ್ಯತಾಭಾವ ಅಭಾವ ಸಮರ್ಥನೇನ ಅದು ಯಾವಾಗಲೂ ಪುರುಷಾಕಾರವೇ ಆಗಿದೆ ಬೇರೆ ರೂಪವನ್ನು ಪಡ್ಕೊಳ್ಳೋದೇ ಇಲ್ಲ ಎಂಬುದಾಗಿ ಪುರುಷವಿಧ ಏವ ಅಂದರೆ ಪುರುಷಾಕಾರವೇ ಯಾವಾಗಲೂ ಆಗಿದೆ. ಅದಕ್ಕೆ ಕದಾಪಿ ಅನ್ಯಥಾಭಾವ ಅಭಾವ ಅದಕ್ಕೆ ಆ ಪುರುಷಾಕಾರಕ್ಕೆ ಯಾವಾಗಲೂ ವ್ಯತ್ಯಾಸ ಆಗೋದಿಲ್ಲ. ಅನ್ಯಥಾಭಾವ ಅಂದರೆ ವ್ಯತ್ಯಾಸ ಅಭಾವ ಅದಿಲ್ಲ ಎಂಬುದಾಗಿ ಸಮರ್ಥನೆ ಮಾಡ್ತಾ ಇದೆ. ಆದ್ದರಿಂದ ಅಸ್ಯ ಅಂದರೆ ಈ ಆನಂದಮಯನ ಶರೀರ ತನು ಇದೆಯಲ್ಲ ಅದು ಅಬಾಧಿತ ಬಾಧ್ಯತ್ವರಹಿತ ಅರ್ಥಾತ್ ಪಾರಮಾರ್ಥಿಕ ಸತ್ಯ ಇತ್ಯರ್ಥ. ಅದು ಬಾಧ್ಯತ್ವ ರಹಿತವಾಗಿದೆ. ಬಾಧ್ಯವಾದರೆ ಮಿಥ್ಯ ಆಗುತ್ತೆ. ಬಾಧ್ಯತ್ವ ಇಲ್ಲ ಅಬಾಧಿತವಾಗಿದೆ ಅಂದರೆ ಪಾರಮಾರ್ಥಿಕ ಸತ್ಯವಾಗಿದೆ. ಏನು ಪರಮಾತ್ಮನಿಗೆ ಆಕಾರ ಇದೆಯಲ್ಲ ಅವನಿಗೆ ಶಿರ ಇದೆಯೋ ಇಲ್ಲೋ? ಯಾವುದು ಮತ್ಸ್ಯರೂಪ ತೆಗೆದುಕೊಂಡ್ರೆ ಮತ್ಸ್ಯರೂಪ ತೆಗೆದುಕೊಂಡ್ರೆ ಮತ್ಸ್ಯರೂಪಕ್ಕೆ ತಲೆ ಇದೆಯೋ ಇಲ್ಲೋ? ಹಾಗೆ ಮತ್ಸ್ಯರೂಪಕ್ಕೆ ಬಲಭಾಗ ಎಡಭಾಗ ಇದೆಯೋ ಇಲ್ವೋ? ಅದನ್ನು ಶ್ರುತಿ ಹೇಳ್ತಾ ಇದೆ. ಇಲ್ಲೀಗ ಯಾವ ರೂಪವನ್ನು ಹೇಳ್ತಾ ಇರೋದು? ಈ ಅನ್ನಮಯಾದಿ ಕೋಶದ ಒಳಗೆ ಇರುವ ರೂಪವನ್ನು ಹೇಳ್ತಾ ಇರೋದು. ಮತ್ಸ್ಯಾದಿ ರೂಪವನ್ನು ಹೇಳ್ತಾ ಇಲ್ಲ. ಇಲ್ಲಿ ಅನ್ನಮಯ ಕೋಶದಲ್ಲಿರುವಂತಹ ಭಗವಂತನ ಎಲ್ಲವೂ ಕೂಡ ಅಲ್ಲ, ಎಲ್ಲವೂ ಪುರುಷ ರೂಪ ಅಂತ ಹೇಳಲ್ಲ. ಈ ಶ್ರುತಿಯಲ್ಲಿ ನಿರೂಪಣೆ ಮಾಡ್ತಕ್ಕಂಥದ್ದು ಪುರುಷ ರೂಪ. ಮತ್ಸ್ಯಕೂರ್ಮಾದಿಗಳು ಪುರುಷ ರೂಪ ಅಲ್ಲವೇ ಅಲ್ಲ. ಪುರುಷ ರೂಪ ಅಂತ ಹೇಳುತ್ತೆ ಅಂದರೆ ಶ್ರುತಿ ಅಪ್ರಾಮಾಣಿಕವಾಗಿ ಹೇಳುತ್ತೆ. ಮತ್ಸ್ಯ ಅದು ಮನುಷ್ಯನಂತೆ ಇರೋದೇ ಇಲ್ಲ. ಮನುಷ್ಯನಂತೆ ಅದನ್ನು ಮತ್ಸ್ಯ ಹಾಕೋದು. ಮನುಷ್ಯನಂತೆ ಇದ್ದರೆ ಅಲ್ಲ, ವ್ಯತ್ಯಾಸ ಇಲ್ಲ ಸರಿ. ಆದರೆ ವಿಶೇಷದಿಂದಾಗಿ ಆ ಭೇದ ಎಂಬತಕ್ಕಂಥದ್ದು ಹೇಳಲೇಬೇಕು. ಭೇದದ ಕೆಲಸ ಅದು ಬೇರೆ ಇದು ಬೇರೆ ಅನ್ನೋದನ್ನು ಹೇಳಲೇಬೇಕು. ವಿಶೇಷದಿಂದ ಕೂಡಿಸ್ಲೇಬೇಕು. ಒಂದು ವೇಳೆ ಪರಮಾತ್ಮನ ಮತ್ಸ್ಯರೂಪ ಅದು ಮನುಷ್ಯಾಕಾರವೇ ಆಗಿದೆ ಅಂತಾದರೆ ಅದು ಮತ್ಸ್ಯ ಅಂತ ಯಾಕೆ ಕರಿತೀರ? ಮನುಷ್ಯನ ಮತ್ಸ್ಯ ಅಂತ ಕರಿತೀರಾ? ಕರೀರಿ. ದೇವರ ಮತ್ಸ್ಯಾಕಾರವೂ ಕೂಡ ಮನುಷ್ಯಾಕಾರವೇ ಆದರೆ ನೀರಿನಲ್ಲಿರುವಂಥ ಮತ್ಸ್ಯವೂ ಕೂಡ ಪುರುಷ ಅಂತ ಕರೀರಿ. ಆದ್ದರಿಂದ ಈ ಜೀವನ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಕೋಶಗಳು ಪುರುಷಾಕಾರ. ಇದರ ಒಳಗಡೆ ಇರತಕ್ಕಂಥ ಪರಮಾತ್ಮ ಪುರುಷಾಕಾರನಾಗಿದ್ದಾನೆ. ಆ ಒಳಗಡೆ ಇರತಕ್ಕಂಥ ಪರಮಾತ್ಮ ಪುರುಷಾಕಾರ ಇರೋದರಿಂದಾಗಿ ಆನಂದಮಯಾದಿ ಕೋಶಗಳಿಗೆ ಪುರುಷಾಕಾರತ್ವ ಬಂದಿದೆ. ಅದನ್ನು ಶ್ರುತಿ ಹೇಳ್ತಾ ಇದೆ.
ಪ್ರಾಣಾಯಾಮ ಎಲ್ಲ ಬರ್ತಲ್ಲ ಅವನಿಗೆ ಅದಾದ್ಮೇಲೆ ಯಾವತ್ತಲ್ಲ ಯಾವುದು ಬಾಯಿ ಕೂಡ ಬರ್ತಲ್ಲ ಅವನಿಗೆ ಅಲ್ಲಿ ಒಂದು ವ್ಯತ್ಯಾಸ ಆಗಿರೋಲ್ಲ. ಅದಕ್ಕೆ ಹೇಳ್ತಾರೆ ನಾವೀಗ ಅನ್ನಮಯಾದಿ ಕೋಶದ ಒಳಗಡೆ ಇರ್ತಕ್ಕಂಥ ಪರಮಾತ್ಮನ ಬಗ್ಗೆ ಹೇಳ್ತಾ ಇರೋದು. ಅಲ್ಲಿ ಅಲ್ಲಿ ಪ್ರಕೃತದಲ್ಲಿ ಬಂದ ವಿಷಯ ಏನದು, ಅಲ್ಲಿನ ಕೋಶ ತಗೊಂಡ್ರೆ ಅದು ತಗೋಬೇಕು. ಅಲ್ಲಿಯೂ ಕೂಡ ಕೋಶ ತೆಗೆದುಕೊಂಡ್ರೆ ಆ ಕೋಶವನ್ನು ಹೇಳ್ತಾ ಇಲ್ಲ ಅಲ್ಲಿ. ಈಗ ಪರಮಾತ್ಮ ಯಾರು ಅಂತಂದರೆ ಜೀವರ ಹೃದಯ ಗುಹೆಯಲ್ಲಿ ಇದ್ದಾನೆ ಎಂಬುದಾಗಿ ಹೇಳಿದ್ವಿ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನತಿ ಯತ್ರಯಂತೆ ವಿಸಂವಿಶಂತಿ ಯೋ ವೇದನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಕೂರ್ಮ ಅವತಾರಗಳ ಬಗ್ಗೆ ಹೇಳಿದ್ದಲ್ವೇ ಅಲ್ಲ. ಈ ಪಂಚಕೋಶ ಇದೆ ಅಲ್ಲ ಅಂತ. ಅಲ್ಲಿ ಪುರುಷ ವಿಧ ಅಲ್ಲ, ಅದು ಪುರುಷ ವಿಧ ಅಲ್ಲ. ಅದ್ರ ಬಗ್ಗೆ ಹೇಳಿದ್ದೆ ಅಲ್ಲಲ್ಲ. ಯೋ ವೇದ ನಿಹಿತಂ ಗುಹಾಯಾಮ್, ಹೃದಯ ಗುಹಾ ನಿಹಿತ ಅಂತ ತಿಳ್ಕೊಳ್ಳೋನು ಯಾರು? ಹೃದಯ ಗುಹಾ ನಿಹಿತ ಅಂತ ತಿಳ್ಕೊಳ್ಳೋನು ಯಾರು? ಮೀನೋ ಮನುಷ್ಯನೋ? ಹೃದಯ ಗುಹಾ ನಿಹಿತ ಅಂತ ತಿಳ್ಕೊಳ್ಳೋನು ಮನುಷ್ಯ. ಮತ್ತೆ ಹಾಗಾದರೆ ಅವನ ಒಳಗಡೆ ಇರತಕ್ಕಂತಹ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇನಾಗಿದೆ? ಪುರುಷ ವಿಧೇಯ. ಇನ್ನೊಂದರ್ಥ ಪುರುಷ ವಿಧೇಯವ ಅಂತಂದರೆ ಪುರುಷ ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನವಾದ ರೂಪ. ಆವಾಗ ಮತ್ಸ್ಯ ಕೂರ್ಮಾದಿಗಳು ಕೂಡ ಪುರುಷ ರೂಪವೇ, ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನವಾದ ರೂಪ. ಆದರೂ ವಿಶೇಷದಿಂದಾಗಿ ನಾವು ಹೇಳಲೇಬೇಕು. ಸ್ತ್ರೀ ರೂಪ ಅದು ಪುರುಷ ಜೀವನಲ್ಲಿ ಪುರುಷ ರೂಪ, ಸ್ತ್ರೀ ಜೀವನಲ್ಲಿ ಸ್ತ್ರೀ ರೂಪ. ಸವಾಯೇಷ ಪುರುಷ ವಿಧೇಯವ. ಪುರುಷ ಅಂದರೆ ಜೀವ, ಜೀವನ ಆಕಾರದಲ್ಲಿದ್ದಾನೆ. ಜೀವನಿಗೇನು ಆಕಾರ? ಪರಮಾತ್ಮ ಪುರುಷ ಜೀವನಲ್ಲಿ ಪುರುಷಾಕಾರ. ಅದೇ ಈಗ ನೋಡಿ ಉತ್ತರ ಬಂತು ರಂಗನಾಥ್. ಪರಮಾತ್ಮ ಪುರುಷ ಶಬ್ದಕ್ಕೆ ಜೀವ ಅಂತ ಅರ್ಥ. ಜೀವನ ಆಕಾರದಲ್ಲಿದ್ದಾನೆ, ಪುರುಷ ಜೀವನಲ್ಲಿ ಪುರುಷಾಕಾರದಲ್ಲಿದ್ದಾನೆ, ಮೀನು ಜೀವದಲ್ಲಿ ಮೀನಾಕಾರದಲ್ಲಿದ್ದಾನೆ. ಆದ್ದರಿಂದ ಅಲ್ಲಿ ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ. ಹಾಂ, ಅಂದರೆ ಜೀವನ ಆಕಾರದಲ್ಲಿದ್ದಾನೆ. ಹಾಂ, ಸ್ತ್ರೀ ಜೀವ ಆದರೆ ಆ ಆಕಾರದಲ್ಲಿದ್ದಾನೆ, ಪುರುಷ ಜೀವ ಆದರೆ ಆ ಆಕಾರದಲ್ಲಿದ್ದಾನೆ, ಮತ್ಸ್ಯ ಜೀವ ಆದರೆ ಆ ಆಕಾರದಲ್ಲಿದ್ದಾನೆ. ಅದರಿಂದ ಸಮಸ್ಯೆ ಇಲ್ಲ. ಅನ್ಯಥಾ ಭಾವೋ ಹಿ ಬಾಧ. ಬಾಧ ಅಂದ್ರೇನು? ಅನ್ಯಥಾ ಭಾವ, ಒಂದು ಇನ್ನೊಂದು ರೀತಿಯಲ್ಲಿದೆ ಅಂತಾದರೆ ಇದನ್ನೇ ಈಗ ಶುಕ್ತಿ ಯಾವುದು ರಜತ, ರಜತಕ್ಕೆ ಅನ್ಯಥಾ ಭಾವ ಅಂತಂದರೆ ಶುಕ್ತಿ ರೂಪತ್ವ ಎಂತಕ್ಕ ಇದು ಬಾಧ. ಇದಂ ರಹಿತ ಜ್ಞಾನ ಬಂತು, ಹೋಗಿ ಕೈಯಲ್ಲಿ ಹಿಡ್ಕೊಂಡ್ರಿ, ಅದಕ್ಕೇನು ಕಂಡಿದೆ? ನಿಮಗೆ ಶುಕ್ತಿ ರೂಪತ್ವ ಕಂಡು. ಹಾಗಾದ್ರೆ ಅನ್ಯಥಾ ಭಾವ, ಬೇರೆ ರೂಪ, ಇದನ್ನೇ ಬಾಧ ಅಂತ ಕರೀತಾರೆ. ಭಗವಂತನಿಗೆ ಅನ್ಯಥಾ ರೂಪ ಇಲ್ಲ, ಆದ್ದರಿಂದ ಬಾಧ ಇಲ್ಲ. ಏವಕಾರೇಣ ತನ್ನಿರಾಸೆ ಅಬಾಧ್ಯತ್ವಮಪಿ ಸಿದ್ಧ್ಯತಿ ಇತಿ ಭಾವ. ಆದ್ದರಿಂದ ಪುರುಷ ವಿಧ ಏವ ಅಂತ ಹೇಳಿದ್ರಿಂದ ಅದು ಅನ್ಯಥಾ ಭಾವರಹಿತವಾಗಿದೆ ಅಂತ ಹೇಳಿದಂತೆ ಆಯಿತು. ಅನ್ಯಥಾ ಭಾವರಹಿತವಾಗಿದೆ ಅಂತಂದರೆ ಅವಾಗ ಅದು ಅಬಾಧ್ಯ ಅಂತ ಹೇಳಿದಂತೆ ಆಯಿತು. ಅತಃ ಪೂರ್ಣಾನಂದ ಮಾತ್ರಂ ಸುಖಾದ್ಯಾಕಾರ ಸುಂದರಂ ನಾರಾಯಣಂ ಪರಂ ಬ್ರಹ್ಮ ಪ್ರಿಯಮೇವೇತಿ ಚ ಶ್ರುತಿಃ ಅವಧಾರಯಂತಿ ಪ್ರಕೃತಿ ಪ್ರಾಕೃತಾಂಶ ವಿವರ್ಜಿತಂ ಕೇವಲಾನುಭವಾನಂದ ರೂಪಾಕಾರ ಮನೋಹರಂ ಸಾಕ್ಷಾದಾಹ ಶ್ರುತೌ ಯಸ್ಯ
ಪ್ರೀತಿರಸ್ತಿ ಮನೀಷಿಣಃ ಸ ನಿರಾಕಾರತಾಂ ತಸ್ಯ ಕಥಂ ಬ್ರೂಯಾನ್ ಮಹಾತ್ಮನಃ. ಶ್ರುತಿ ಪರಮಾತ್ಮನಿಗೆ ಅವಯವವನ್ನು ಹೇಳಿದೆ. ಆ ಅವಯವ ಅದು ಎಂಥ ಅವಯವ ಅಂತ ಹೇಳ್ತಾ ಇದೆ, ಪೂರ್ಣಾನಂದತ್ವವನ್ನು ಕೂಡ ಹೇಳ್ತಾ ಇದೆ. ತಸ್ಯ ಪ್ರಿಯಮೇವ ಶಿರಃ ಎಂಬತಕ್ಕಂತಹ ಶ್ರುತಿ ಇದೆಯಲ್ಲ, ಅದು ಪರಮಾತ್ಮನಿಗೆ ಕೇವಲ ಪೂರ್ಣಾನಂದವನ್ನು, ಸುಖಾದಿ ಆಕಾರವನ್ನು, ಸೌಂದರ್ಯಾದಿಗಳನ್ನು ಅವನಿಗೆ ಅದು ನಿರ್ಣಯ ಮಾಡ್ತಾ ಇದೆ. ಪುರುಷವಿಧ ಏವ ಎಂಬುದಾಗಿ ಆ ಪ್ರಿಯಮೇವ ಶಿರ ಏವ ಶಬ್ದ ಇದೆ. ಏವ ಶಬ್ದದಿಂದ ಪರಮಾತ್ಮನಿಗಿರ್ತಕ್ಕಂತಹ ಆ ಆಕಾರ ಎಂಬತಕ್ಕಂಥದ್ದು ಅದು ಸುಖಾದ್ಯಾಕಾರ. ಸುಖಾದ್ಯಾಕಾರ ಸೌಂದರ್ಯಾದಿ ಗುಣವೂ ಇದೆ. ಅವನಲ್ಲಿ ಆನಂದ ಪ್ರಿಯ ಅಂತ ಹೇಳಿದ ಆನಂದವನ್ನು ಹೇಳಿದರು, ಅದು ಪೂರ್ಣವಾದ ಆನಂದ. ಹೀಗೆ ಪರಮಾತ್ಮನಲ್ಲಿ ಪೂರ್ಣಾನಂದವನ್ನು, ಸುಖಾದ್ಯಾಕಾರವನ್ನು, ಹಾಗೆ ಆಕಾರ ಇರೋದರಿಂದ ಸೌಂದರ್ಯಾದಿ ಗುಣ ಇವುಗಳನ್ನು ಕೂಡ ಅದು ನಿರ್ಣಯ ಮಾಡುತ್ತಾ ಇದೆ. ಅದರಿಂದ ಏನಾಯಿತು, ಪ್ರಕೃತಿ ಪ್ರಾಕೃತಾಂಶ ವಿವರ್ಜಿತಂ. ಭಗವಂತನಿಗೆ ಪ್ರಕೃತಿಯ ಅಂಶ ಇಲ್ಲ, ಪ್ರಕೃತಿಯಿಂದ ವಿಕಾರಗೊಂಡಾಗುತ್ತೆ. ಹಾಗಾದರೆ ಭಗವಂತ ಹೇಗಿದ್ದಾನೆ, ಕೇವಲಾನುಭವಾನಂದ ರೂಪಾಕಾರ ಮನೋಹರಂ. ಕೇವಲ ಜ್ಞಾನಾನಂದ ರೂಪ ಭಗವಂತ. ಅಂತಹ ಆಕಾರವೇ ಅದು ಅತ್ಯಂತ ಮನೋಹರವಾದದ್ದು. ಜ್ಞಾನಾನಂದಾತ್ಮಕವಾದಂತಹ ಆಕಾರ ಅದು ಅತ್ಯಾಕರ್ಷಕವಾದದ್ದು, ಮನೋಹರವಾದದ್ದು. ಅಂತಹ ರೂಪವೇ ಭಗವಂತನಿಗಿದೆ ಎಂಬುದಾಗಿ ಶ್ರುತಿ ಹೇಳುತ್ತಾ ಇದೆ. ಸಾಕ್ಷಾತ್ ಆಹ ಶ್ರುತಿ ಶ್ರುತೌ ಯಸ್ಯ ಪ್ರೀತಿರಸ್ತಿ ಮನೀಷಿಣ. ಅಂತಹ ಶ್ರುತಿಯಲ್ಲಿ ಯಾರಿಗೆ ವಿಶ್ವಾಸ ಇದೆಯೋ, ಶ್ರುತಿಯನ್ನು ಪ್ರಮಾಣ ಅಂತ ಯಾರು ನಂಬುತ್ತಾ ಇದ್ದಾರೋ ಅಂಥವರು ಏನಾಗಬೇಕು, ನಿರಾಕಾರತ್ವಂ ತಸ್ಯ ಕಥಂ ಬ್ರೂಯಾತ್. ಪರಮಾತ್ಮನಿಗೆ ನಿರಾಕಾರತ್ವವನ್ನು ಹೇಗೆ ಹೇಳ್ತಾರೆ? ಶ್ರುತಿ ಪರಮಾತ್ಮನಿಗೆ ಕೇವಲಾನಂದ ಜ್ಞಾನಾತ್ಮಕವಾದ ಸುಂದರ ರೂಪ ಇದೆ ಅಂತ ಹೇಳಿದೆ. ಶ್ರುತಿಯಲ್ಲಿ ನಿಮಗೆ ಆಧಾರ ಇದೆ, ಶ್ರುತಿಯನ್ನು ಪ್ರಮಾಣ ಅಂತ ಒಪ್ತೀರ. ಅಂದಮೇಲೆ ಭಗವಂತ ನಿರಾಕಾರ ಅಂತ ಹೇಳಲಿಕ್ಕೆ ಬರುತ್ತಾ? ಇಲ್ಲವೇ ಇಲ್ಲ. ನಿರಾಕಾರ ಅಂತ ಹೇಳ್ತೀರಾ ಅಂತಂದರೆ ಶ್ರುತಿಯಲ್ಲಿ ನಿಮಗೆ ಆಧಾರ ಇಲ್ಲ ಅಂತಾಯಿತು, ಶ್ರುತಿಗೆ ಪ್ರಾಮಾಣ್ಯ ಒಪ್ಪಲಿಲ್ಲ ಅಂತಾಯಿತು. ಶ್ರುತಿಗೆ ಪ್ರಾಮಾಣ್ಯ ಒಪ್ಪಲಿಲ್ಲ ಅಂದರೆ ವೈದಿಕರು ಅಂತ ಆಗಲಿಲ್ಲ ನೀವು. ನೀವು ಭಗವಂತನಿಗೆ ನಿರಾಕಾರತ್ವವನ್ನು ಹೇಳ್ತೀರಾ ಅಂದರೆ ಶ್ರುತಿ ಪ್ರಾಮಾಣ್ಯವನ್ನು ಒಪ್ಪದೇ ಇಲ್ಲ ಅಂತ ಆಗಿಬಿಡುತ್ತೆ. ಬೌದ್ಧರಂತೆ ಶ್ರುತಿ ಪ್ರಾಮಾಣ್ಯ ಒಪ್ಪದೇ ಇರುವಂಥ ಬೌದ್ಧರು, ಜೈನರು ಅವರಂತೆ ಸೇರ್ಕೊಳ್ತೀರ. ನಿಮ್ಮದು ವೈದಿಕ ಮತ ಅಂತ ಆಗಲ್ಲ, ಅವೈದಿಕ ಮತ ಅಂತ ಆಗುತ್ತೆ. ವೇದಕ್ಕೆ ಪ್ರಾಮಾಣ್ಯ ಒಪ್ಪಿದ್ರೆ ವೈದಿಕ ಮತ, ವೇದ ಪ್ರಾಮಾಣ್ಯ ಒಪ್ಪಲಿಲ್ಲ ಅಂದರೆ ಅವೈದಿಕ ಮತ. ನಿಮ್ಮ ಮತ ಅವೈದಿಕ ಮತ ಅಂತ ಆಗುತ್ತೆ. ಒಪ್ಪಿಕೊಂಡ ಅದರಿಂದ ಸುತರಾಮ್ ಅದು ನಿಮಗೆ ನಿಂದನೆಗೆ ಅವಕಾಶ ತಂದುಕೊಡು. ದೃಶ್ಯ ಅತಃ ಅಂದರೆ ಹಿಂದೆ ಹೇಳಿದ ಕ್ರಮದಲ್ಲಿ ಭಗವಂತನಿಗೆ ಶ್ರುತಿಯು ಆಕಾರವನ್ನು, ಆನಂದಾಕಾರವನ್ನು ಹೇಳಿರೋದರಿಂದ ಪ್ರಿಯಮೇವೇತಿ ಚ ಶ್ರುತಿ ತಸ್ಯ ಪ್ರಿಯಮೇವ ಶಿರಃ ಎಂಬತಕ್ಕಂತಹ ವೇದವಾಕ್ಯವು ಪರಂ ಬ್ರಹ್ಮ, ಸರ್ವೋತ್ತಮನಾದ ಬ್ರಹ್ಮನಾದ ಬ್ರಹ್ಮಶಬ್ದವಾಚ್ಯನಾದ ನಾರಾಯಣನನ್ನು ಪೂರ್ಣಾನಂದ ಮಾತ್ರಂ, ಪೂರ್ಣ ಆನಂದವೇ ಸ್ವರೂಪವಾಗಿ ಉಳ್ಳವನು, ಸುಖಾದ್ಯಾಕಾರ ಸುಂದರಂ, ಸುಖ ಜ್ಞಾನ ಮೊದಲಾದ ಗುಣಗಳೇ ಆಕಾರವಾಗಿ ಉಳ್ಳ ಸುಂದರವಾದ ಶರೀರವುಳ್ಳವನು ಎಂಬುದಾಗಿ ಪ್ರಕೃತಿ ಪ್ರಾಕೃತಾಂಶ ವಿವರ್ಜಿತಂ, ಪ್ರಕೃತಿ ಮತ್ತು ಪ್ರಾಕೃತ ದೇಹಾದಿಗಳಿಂದ ವಿವರ್ಜಿತಂ ರಹಿತನಾದವನು ಎಂದು ಅವಧಾರಯಂತಿ ನಿರ್ಧಾರ ಮಾಡುತ್ತಾ ಕೇವಲಾನುಭವಾನಂದ ರೂಪಾಕಾರ ಮನೋಹರಂ, ಕೇವಲ ಜ್ಞಾನ ಆನಂದ ಇವುಗಳೇ ಸ್ವರೂಪವಾಗಿ ಉಳ್ಳ ಶರೀರದಿಂದ ಸುಂದರನಾಗಿದ್ದಾನೆ ಎಂಬುದಾಗಿ ಸಾಕ್ಷಾತ್ ಸ್ಪಷ್ಟವಾಗಿ ಆಹಾ ಹೇಳ್ತಾ ಇದೆ. ಯಸ್ಯ ಯಾವ ಮನೀಷಿಣಃ
ಜ್ಞಾನಿಯಾದವನಿಗೆ ಶ್ರುತೌ ವೇದವಾಕ್ಯದಲ್ಲಿ ಪ್ರೀತಿ ಆದರವು ಅಸ್ತಿ ಇದೆಯೋ ಸಹ ಅಂತಹ ಜ್ಞಾನಿಯಾದವನು ತಸ್ಯ ಮಹಾತ್ಮನಃ ಆ ಪರಮಾತ್ಮನಿಗೆ ನಾರಾಯಣನಿಗೆ ನಿರಾಕಾರತಾಂ ಆಕಾರ ರಾಹಿತ್ಯವನ್ನು ಕಥಂ ಹೇಗೆ ಬ್ರೂಯಾತ್ ಹೇಳ್ತಾನೆ. ಅತಃ ಹಿಂದೆ ಹೇಳಿದ ಕಾರಣದಿಂದ ಪ್ರಿಯಮೇವೇತಿ ಚ ಶ್ರುತಿ ತಸ್ಯ ಪ್ರಿಯಮೇವ ಶಿರಃ ಎಂಬತಕ್ಕಂತಹ ವೇದವಾಕ್ಯವು ಪರಂ ಬ್ರಹ್ಮ ಸರ್ವೋತ್ತಮನಾದ ಬ್ರಹ್ಮಶಬ್ದವಾಚ್ಯನಾದ ನಾರಾಯಣನನ್ನು ಪೂರ್ಣಾನಂದ ಮಾತ್ರಂ ಪೂರ್ಣಾನಂದವೇ ಸ್ವರೂಪವಾಗಿ ಉಳ್ಳವನು ಸುಖಾದ್ಯಾಕಾರ ಸುಂದರಂ ಜ್ಞಾನ ಆನಂದ ಈ ಗುಣಗಳೇ ಆಕಾರವಾಗಿ ಉಳ್ಳ ಸುಂದರವಾದಂಥ ಶರೀರವುಳ್ಳವನೆಂಬುದಾಗಿ ಪ್ರಕೃತಿ ಪ್ರಾಕೃತಾಂಶ ವಿವರ್ಜಿತಂ ಪ್ರಕೃತಿ ಮತ್ತು ಪ್ರಕೃತಿಯ ಗುಣಗಳಾದ ದೇಹಾದಿಗಳಿಂದ ವಿವರ್ಜಿತಂ ರಹಿತನಾದವನು ಎಂಬುದಾಗಿ ಅವಧಾರಯಂತಿ ನಿರ್ಧಾರ ಮಾಡುತ್ತಾ ಕೇವಲ ಅನುಭವಾನಂದ ರೂಪಾಕಾರ ಮನೋಹರಂ ಮುಖ್ಯವಾದ ಜ್ಞಾನ ಆನಂದ ಇವುಗಳೇ ಸ್ವರೂಪವಾಗಿ ಉಳ್ಳ ಆ ಶರೀರದಿಂದ ಸುಂದರನಾದವನು ಎಂಬುದಾಗಿ ಸಾಕ್ಷಾತ್ ಸ್ಪಷ್ಟವಾಗಿ ಆಹಾ ಹೇಳುತ್ತಿದೆ. ಯಸ್ಯ ಯಾವ ಮನೀಷಿಣಃ ಬುದ್ಧಿವಂತನಾದವನಿಗೆ ಶ್ರುತೌ ವೇದವಾಕ್ಯದಲ್ಲಿ ಪ್ರೀತಿ ಆದರವು ಅಸ್ತಿ ಇದೆಯೋ ಸಹ ಆ ಬುದ್ಧಿವಂತನು ತಸ್ಯ ಮಹಾತ್ಮನಃ ಆ ಬ್ರಹ್ಮಶಬ್ದವಾಚ್ಯದ ನಾರಾಯಣನಿಗೆ ನಿರಾಕಾರತಾಂ ಆಕಾರ ರಾಹಿತ್ಯವನ್ನು ಕಥಂ ಬ್ರೂಯಾತ್ ಹೇಗೆ ಹೇಳಿಯಾನು ಸಾಧ್ಯವೇ ಇಲ್ಲ. ಆನಂದಮಯಾದಿ ವಿಗ್ರಹಸ್ಯ ಅಪ್ರಾಕೃತತ್ವಮಪಿ ಶ್ರುತ್ಯೈವ ಸಿದ್ಧಂ ಇತ್ಯಾಹ. ಆನಂದಮಯಾದಿ ಆಕಾರ ವಿಗ್ರಹ ಭಗವಂತನಿಗಿದೆ, ಅದು ಅಪ್ರಾಕೃತ ಅಂತ ಆ ಜ್ಞಾನ ಆನಂದಮಯನ ಆಕಾರ ಅದು ಪ್ರಾಕೃತವಲ್ಲ, ಅಪ್ರಾಕೃತವಾದದ್ದು ಎಂಬತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆನಂದಮಯಾದಿ ವಿಗ್ರಹಸ್ಯಾಪಿ ಅಪ್ರಾಕೃತತ್ವ, ಆನಂದಮಯ ವಿಗ್ರಹ ಅದು ಅಪ್ರಾಕೃತ. ಅತಃ ಪೂರ್ವೋಕ್ತ ಪ್ರಕಾರ ಹಿಂದೆ ಹೇಳಿದ ರೀತಿಯಲ್ಲಿ ಪೂರ್ಣಾನಂದ ಮಾತ್ರಂ ಅಂದರೆ ಆನಂದಮಯ ಶ್ರುತಿರಾಹ ಅಂತ. ಯಾವ ಆನಂದಮಯ ಪರಮಾತ್ಮನನ್ನು ತಸ್ಯ ಪ್ರಿಯಮೇವ ಶಿರಃ ಅಯಂ ದಕ್ಷಿಣ ಪಕ್ಷಃ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷಃ ಪ್ರಮಾದ ಉತ್ತರ ಪಕ್ಷಃ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಇದು ಆನಂದಮಯ ಶ್ರುತಿ. ಈ ಶ್ರುತಿಯು ಪೂರ್ಣಾನಂದ ಮಾತ್ರಂ ಪರಮಾತ್ಮನಲ್ಲಿ ಪೂರ್ಣವಾದ ಆನಂದ ಸ್ವರೂಪವನ್ನು, ಸುಖಾದ್ಯಾಕಾರ ಸುಂದರಂ ಪರಮಾತ್ಮನಿಗೆ ಆನಂದಾತ್ಮಕವಾಗಿರ್ತಕ್ಕಂತಹ ಶರೀರ ಸೌಂದರ್ಯಾದಿಗಳಿದೆ. ಯಾಕೆ ಶರೀರ ಅವನಿಗೆ ಪ್ರಿಯಮೇವ ಶಿರಃ ಎಂಬುದಾಗಿ ಹೇಳ್ತು. ಆ ಶಿರಸ್ಸು ಅದು ಪ್ರಿಯ ಸುಖಾತ್ಮಕವಾದದ್ದು ಅಷ್ಟೇ ಅಲ್ಲ, ಅದರಲ್ಲಿ ಸೌಂದರ್ಯಾದಿ ಗುಣಗಳನ್ನು ಕೂಡ ಹೇಳ್ತಾ ಇದೆ. ಪ್ರಿಯಮೇವ ನತು ಅಪ್ರಿಯಂ ಕಿಂಚಿದಪಿ ಇತಿ ಅವಧಾರಯಂತಿ ಸೈವ ಶ್ರುತಿ ಪ್ರಕೃತಿ ಪ್ರಾಕೃತಾಂಶ ವಿವರ್ಜಿತಂ ಸಾಕ್ಷಾತ್ ಪ್ರಿಯಮೇವ ಪ್ರಿಯವೇ ಆಗಿದೆ, ಅಪ್ರಿಯ ಅಲ್ಲ. ಯಾವುದು ಅಪ್ರಿಯ? ಪ್ರಕೃತಿ ಪ್ರಾಕೃತವಾದದ್ದು ಅಪ್ರಿಯ. ಅಂದರೆ ಪರಮಾತ್ಮನಿಗೆ ಪ್ರಿಯಮೇವ ಏವ ಶಬ್ದದಿಂದ ಅಪ್ರಿಯ ಅಲ್ಲ ಅಂತ ಹೇಳ್ತಾ ಇದೆ. ಆದ್ದರಿಂದ ನತೋ ಅಪ್ರಿಯಂ ಕಿಂಚಿದಪಿ ಅಲ್ಪವೂ ಅಪ್ರಿಯವಾದದ್ದು ಇಲ್ಲ ಎಂಬುದಾಗಿ ಅದು ನಿರ್ಣಯ ಮಾಡುತ್ತಾ ಇದೆ. ಅಂತಹ ಶ್ರುತಿ ಪರಮಾತ್ಮನಲ್ಲಿ ಪ್ರಕೃತಿ ಪ್ರಾಕೃತಾಂಶ ಇಲ್ಲ ಎಂಬತಕ್ಕಂಥದ್ದನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದರೆ ಭಗವಂತನ ಶರೀರ ಅದು ಪ್ರಕೃತಿ ಪ್ರಾಕೃತಾತ್ಮಕವಾದದ್ದಲ್ಲ, ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ಶರೀರ ಅಂತ. ಜೀವನಿಗೂ ಜ್ಞಾನ ಇದೆ, ಅದು ಅಪ್ರಾಕೃತ ಜ್ಞಾನ ಅಲ್ಲ. ಜೀವರಿಗೂ ಆನಂದ ಇದೆ, ಅಪ್ರಾಕೃತ ಆನಂದ ಅಲ್ಲ. ಆದ್ದರಿಂದ ಪರಮಾತ್ಮನಿಗೆ ಜ್ಞಾನಾನಂದಾತ್ಮಕವಾದ ಶರೀರ ಅಂದ ಮಾತ್ರಕ್ಕೆ ಜೀವನಿಗಿರುವಂತಹ ಜ್ಞಾನಾನಂದ ರೂಪವಾದ ಪ್ರಾಕೃತವಾದಂತಹ ಶರೀರ ಅಂತ ಅರ್ಥ ಆಗ್ತಿತ್ತು. ಅದಕ್ಕೋಸ್ಕರ ಅವನಿಗೆ ಪ್ರಿಯಮೇವ ಎಂಬುದಾಗಿ ಏವಕಾರವನ್ನು ಹೇಳಿದ್ದರಿಂದ ಆ ಪರಮಾತ್ಮನಿಗೆ ಪ್ರಕೃತಿ ಪ್ರಾಕೃತಾಂಶವಾದ ಶರೀರ ಎಂಬತಕ್ಕಂಥದ್ದಿಲ್ಲ, ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ಶರೀರವೇ ಇದೆ ಅನ್ನೋದನ್ನು ಶ್ರುತಿ ಹೇಳುತ್ತಾ ಇದೆ. ಪ್ರಾಕೃತದಂತೆ ಇರುತ್ತೆ, ಪ್ರಾಕೃತ ಅಲ್ಲ.
ರಾಮ ಕೃಷ್ಣಾದಿಗಳೆಲ್ಲ ಅವರು ಭಗವಂತ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಮಗುವಿನಿಂದ ಹುಡುಗನಾಗಿ, ಹುಡುಗನಿಂದ ಯುವಕನಾಗಿ, ಯುವಕನಿಂದ ತರುಣನಾಗಿ, ತರುಣನಾದ ಮೇಲೆ ವೃದ್ಧನಾಗಿ, ಈ ರೀತಿಯಲ್ಲಿ ಭಗವಂತ ತೋರಿಸ್ಕೊಳ್ತಾನೆ. ಈಗ ಅವರು ಅವತಾರ ಕಾಲದಿಂದ ಈ ವೇಳನ್ ಬಂದು ಒಂದು ಅಂಬು ಬಿಟ್ಟ ಅದು ಕಾಲ ತಾಕಿತ್ತು ಅಂತ ಪುಸ್ತಕಗಳ ಕರೆಕ್ಟಾ? ಹೌದು, ಎಲ್ಲ ಭಗವಂತ ತಾನು ಈ ಲೋಕವನ್ನು ತ್ಯಾಗ ಮಾಡಬೇಕಾದ್ರೆ ತನ್ನದೇ ಆದ ಒಂದು ಸ್ಟ್ಯಾಚ್ಯೂನ್ನ ಅವತ್ತೇ ತಯಾರು ಮಾಡಿದ ದೇವರೇ. ಮೊದಲು ಅಲ್ಲಿಂದ ಪ್ರಾರಂಭ ಆಗಿತ್ತು. ದೇವರದೊಂದು ವಿಗ್ರಹ ಅದು ದೇವರೇ ತಯಾರು ಮಾಡಿದ. ಆ ಬೇಡ ಕೃಷ್ಣನ ವಿಗ್ರಹದಂತೆ ಇರುವ ವಿಗ್ರಹವನ್ನು ನೋಡಿದ, ಅದಕ್ಕೆ ಬಾಣ ಬಿಟ್ಟಿದ್ದ. ಭಗವಂತನೇ ಅಲ್ಲಿದ್ದ. ಬಾಣ ಬಿಡಬೇಕಾದ್ರೆ ಕೂಡಲೇ ಭಗವಂತ ಅದೃಶ್ಯನಾದ. ಅಂತಹ ಒಂದು ಶರೀರ ಭಗವಂತ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಆ ಬಾಣ ಬಿದ್ದಿದ್ದು ಯಾರಿಗೆ? ಭಗವಂತನ ಶರೀರದಂತಹ ಶರೀರಕ್ಕೆ, ಭಗವಂತನಿಗಲ್ಲ. ಒಂದು ಕ್ಷಣದಲ್ಲಿ ಭಗವಂತ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಸಂಕಲ್ಪ ಮಾತ್ರ ಸಕಲೇವ ಸಸ್ಯ. ಎಲ್ಲವೂ ಸಂಕಲ್ಪದಿಂದ ಮುಕ್ತರಿಗೆ ಆಗುತ್ತೆ ಅಂದರೆ ಮುಕ್ತನಿಯಾಮಕನಾದ ಪರಮಾತ್ಮನಿಗೆ ಅದು ಸಂಕಲ್ಪದಿಂದ ಆಗೋದಿಲ್ವೇ? ಆದ್ದರಿಂದ ತತ್ಕಾಲದಲ್ಲಿ ಈ ಲೋಕದ ಅವತಾರ ಕಾರ್ಯ ಮುಗಿತು ಅಂತ ಮುಗಿಸಿ ಹೊರಡಬೇಕಾದರೆ ಆ ಶರೀರವನ್ನು ಭಗವಂತ ನಿರ್ಮಾಣ ಮಾಡಿ ಬಿಟ್ಟ. ಅದಕ್ಕೆ ಹೌದು, ಅವತಾರ ಮುಗಿಸಿ ಹೋಗಬೇಕಾದ್ರೆ ಪ್ರಾಕೃತ ಶರೀರ ಬಿಟ್ಟೋದ ಅಂದರೆ ಇಟ್ಟೋದ. ಸೃಷ್ಟಿ ಮಾಡಿ ಇಟ್ಟು ಹೋದ, ಇದ್ದದ್ದನ್ನು ಬಿಟ್ಟು ಹೋದದ್ದಲ್ಲ. ಬೇಡ ನೋಡೋ ತನಕ ಅಪ್ರಾಕೃತ ಶರೀರ, ಬೇಡ ನೋಡಿದ್ದು ಭಗವಂತನ ಅಪ್ರಾಕೃತ ಶರೀರವನ್ನೇ, ಬಾಣ ತಗಲಿದ್ದು ಪ್ರಾಕೃತ ಶರೀರ. ಕರ್ಣನಿಗೆ ವಿಶ್ವರೂಪ ಅದು ಅಪ್ರಾಕೃತ ರೂಪವನ್ನು ತೋರಿಸ್ಲಿ. ಅರ್ಜುನನಿಗೆ ತೋರಿಸ್ತಾ, ಧೃತರಾಷ್ಟ್ರನಿಗೆ ತೋರಿಸ್ತಾ. ಹೌದು, ತನ್ನ ಶರೀರ ಇದು ಅಪ್ರಾಕೃತ ತೋರಿಸಿದ ಅಂತ. ಬಟ್ ಅದು ನಮ್ಮ ಆಚಾರ ಉತ್ತರ ಇಲ್ಲ. ಬಟ್ ತಮಿಳ್ ಬುಕ್ಸ್ ಎಲ್ಲ ಯಾವ ಸಂದರ್ಭದಲ್ಲಿ ಅಂತ ಮಾಡುವ ಸಮಯದಲ್ಲಿ ದೇವರು ಅವನಿಗೆ ಮಹಾಭಾರತ ಏನೋ ಕಥೆ ಆ ರೀತಿಯಲ್ಲಿ ಹೇಳಿಲ್ಲ. ಅದು ಇಂದ್ರ ತೆಗೆದುಕೊಂಡು, ಅದು ಹೌದು. ಕವಚ ಕುಂಡಲ ಅದೆಲ್ಲ ಇಂದ್ರ ತೆಗೆದುಕೊಂಡು ಹೌದದು. ಅವನಿಗೆ ಅದಿದ್ರೆ ಅವನನ್ನು ಸಾಯಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಅದು ಕವಿ ಕಲ್ಪನೆಗಳು ಕೆಲವೊಂದು. ಅಲ್ಲ, ಕವಿಗಳಿಗೆ ಕವಿ ಸಮಯ ಅಂತ ಅವರು ತಮಗೆ ಬೇಕಾದ ಹಾಗೆ ಪಾತ್ರ ಚಿತ್ರಣ ಮಾಡ್ತಾರೆ. ಮಹಾಭಾರತದಲ್ಲೇ ಇಲ್ಲ. ಕರ್ಣನ್ ಮತ್ತು ಅರ್ಜುನನ್ ಬಾಣ ಬಿಟ್ಟಾಗ ಕುಂದಿದೇವಿ ತನ್ನ ಮಡಿಯಲ್ಲಿ ಇಟ್ಕೊಂಡು ಅಳ್ತಾಳ ಅಂತ ಎಲ್ಲ ಭಾರತದಲ್ಲಿ ಇಲ್ಲ ಅಂತ ಕೂಡ ನಿನ್ನ ಕೇಳಿ. ಭಾರತದ ಇಲ್ಲ, ಇಲ್ಲ. ಸತ್ತ ಮೇಲೆ ಯಾರು ಸಂಸ್ಕಾರ ಮಾಡೋದಂತ ಧರ್ಮಪುತ್ರ ಅದೇಳದೆಲ್ಲ ಕವಿ ಕಲ್ಪನೆ. ಇದೆಲ್ಲ ವಾಕ್ಯಗಳದ್ದು ಏನಿಲ್ಲ, ಅವರಿಗೆ ಏನು ತೋರಿಸ್ತೋ ಹೇಳ್ಬಿಡ್ತಾರೆ.
ಅದೆಲ್ಲ ಕುಂತಿದ್ದೇವೆ ಮಡಿಲಾರ ಇಲ್ಲವಳೆ ಇಲ್ಲವಳ ಪ್ರಾಪ್ತರೆ ನಿರ್ಣಯ ಕೂಡ ಅದು ಹೇಳಲ್ಲ ಇಲ್ಲದೆ ಹೇಳಲ್ಲ ಅದೇ ನಿರ್ಣಯ ಮಾಡ್ಲಿಕ್ಕೆ ಆಗದೆ ಅಲ್ಲ ಅವರು ಆಚಾರ್ಯ ಕವಿ ಕಲ್ಪನೆ ಅವರು ರಾಮದೇವರಿಗೆ ಆ ಕಿರೀಟ ತೆಗೆದುಕೊಳ್ಳ ಆ ಕಂಬನ್ನ ಕಡಯಪ್ಪ ಒಳ್ಳೆ ಅಂತ ಹೇಳಿ ಒಬ್ಬ ಆಶ್ರಯ ಕೊಟ್ಟು ಮಾಡಿದ್ದ ಅವ ವಂಶದಲ್ಲಿ ಬಂದವರು ಆ ಕಿರೀಟನ ತೆಗೆದು ಶಿಷ್ಟಣೆ ಅಲ್ಲ ಸಭೆಗಳು ಇಲ್ಲ ಸಭೆಗಳು ರಾಮಾಯಣದಲ್ಲಿ ಕಲ್ಪನಾ ಇಲ್ಲ ಆ ತರ ಡಿಫರೆನ್ಸಿಯೇಷನ್ ಅದು ಒಳ್ಳೆ ಗ್ರಂಥ ಒಳ್ಳೆ ಗ್ರಂಥ ಅಂದ್ರೆ ಅವ್ರು ಹೇಳಿ ಕವಿ ಕಲ್ಪನಾ ಬರೀ ಭಕ್ತಿ ಮಾರ್ಗವನ್ನು ಮಾತ್ರ ಪ್ರಚಾರ ಮಾಡಿದ್ದಕ್ಕಾಗಿ ಮಾಡಲ್ಪಟ್ಟ ಒಂದು ಕಾವ್ಯ ಕೃಷಿಯಲ್ಲಿ ಕೂಡ ಬರ್ತದೆ. ಅದು ಶ್ರೀರಂಗದಲ್ಲಿ ಅಳಗಿಯ ಸಿಂಗಂ ಅಂತ ಬಂತು ಒಂದು ಕಥೆ. ಅಲ್ಲಿ ಆ ಕಂಬರಾಮಾಯಣವನ್ನ ಇದು ಮಾಡಿದ್ದಾರೆ. ಅಲ್ಲಿ ದೇವರು ತಲೆ ಆಡಿಸಿದ್ದಾಗಿ ಅವರು ಅಳಗಿಯ ಸಿಂಗಂ ದುರ್ಯೋಧನ ಯಜ್ಞ ಮಾಡಿದಾಗ ಕೃಷ್ಣ ಪರಮಾತ್ಮ ತಲೆ ಅಲ್ಗಾಡಿಸ್ದ. ಕೃಷ್ಣ ಪರಮಾತ್ಮ ಇದ್ದಾಗೆ ದುರ್ಯೋಧನ ಯಜ್ಞ ಮಾಡಿದ್ದಲ್ವಾ. ಕೃಷ್ಣ ಪರಮಾತ್ಮ ಆ ಯಜ್ಞ ಮಾಡುವಾಗ ತಿಳಿದಿತ್ತೋ ಇಲ್ಲೋ, ತಿಳಿದೇ ಇತ್ತು. ಆದರೆ ಭಗವಂತ ಅದಕ್ಕೇನು ವಿರೋಧ ಮಾಡಲಿಲ್ಲ ಅವನು. ಹಾಗೆ ಅದರಿಂದ ಅದು ಒಪ್ಪಿಗೆ ಅಂತ ಅರ್ಥ ಅಲ್ಲ. ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಅಲ್ಲ, ಅವನು ರಾಮಾವತಾರದಲ್ಲಿ ಆ ರೂಪದಿಂದಲೇ ಹೋದ್ನಲ್ಲ. ಯಾವ ರೂಪದಿಂದ ಇದ್ದನೋ ಅದೇ ರೂಪದಿಂದ ಹೋದ, ಬಂದದ್ದಲ್ಲ. ಇದ್ದನೋ ಆ ರೂಪದಲ್ಲೇ ಹೊಟ್ಟೋದ. ಅದೇ ಕೃಷ್ಣನ ಬಗ್ಗೆ, ಇದು ಕೃಷ್ಣ ರಾತ್ರಿಲಿ ಅವತಾರ ಮಾಡಿದ್ದಲ್ವಾ, ಆದ್ದರಿಂದ ಅವನ ವ್ಯಕ್ತಿತ್ವ ಸ್ಪಷ್ಟವಾಗಿ ಅರ್ಥ ಆಗಬಾರ್ದು. ರಾಮನ ಅವತಾರ ಬೆಳಿಗ್ಗೆ ಆಯಿತು ಅಂದರೆ ಎಲ್ಲ ಕ್ಲಿಯರ್ ಆಗಿ. ಅಂದರೆ ಕೃಷ್ಣ ಅವತಾರದಲ್ಲಿ ಕೃಷ್ಣ ಕಳ್ತನ ಮಾಡ್ದ, ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಅವನು ರಾಸಕ್ರೀಡೆ ಆಡ್ದ ಅಂತ ಈ ರೀತಿಯಲ್ಲಿ ಕೃಷ್ಣನ ಬಗ್ಗೆ ನಮಗೆ ಸ್ವಲ್ಪ ಅವನು ಪರಮಾತ್ಮ ಅಲ್ಲ ಅನ್ನೋ ರೀತಿಯಲ್ಲೇ ಭಗವಂತ ತೋರಿಸ್ಕೊಂಡ. ಅದು ಯಾವಾಗಿಂದ ಅಂದರೆ ಅವತಾರ ಮಾಡಿದಾಗಿಂದಲೇ. ಅದರಿಂದ ರಾತ್ರಿಯಲ್ಲಿ ಅವತಾರ ಮಾಡ್ದ. ನನ್ನ ವ್ಯಕ್ತಿತ್ವ ನಿಮಗೆ ಸ್ಪಷ್ಟವಾಗಿ ತಿಳಿಯಲ್ಲ, ಅದು ತಪ್ಪಾಗೇ ತಿಳಿಯುತ್ತೆ ಅಂತ ರಾತ್ರಿಯಲ್ಲಿ ಅವತಾರ ಮಾಡಿದ್ದೆ. ಆದ್ದರಿಂದ ಅವತಾರ ಕಾಲದಲ್ಲಿಯೂ ಹಾಗೇ ಇದ್ದ, ಹಾಗೆ ಅವತಾರ ಸಮಾಪ್ತಿಯಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ. ಇದು ಕೇಳಿದ್ರೆ ನೀವು ಅರ್ಥ ಏನ್ ಬೇಕಾದ್ರೆ ಮಾಡಿ ಅರ್ಥ ಇದು ಒಂದು ಅರ್ಥ ಹೇಳಾಗಿ ಆಚಾರ್ಯ ಅರ್ಥ ಗೊತ್ತೇ ಹೇಳಿದೆ. ಈ ಅರ್ಥಕ್ಕೆ 100 ಅರ್ಥ ಮಾಡೋದು, 1000 ಅರ್ಥ, ಅನಂತ ಅರ್ಥ ಅದೆಲ್ಲವೂ ಕೂಡ ಅರ್ಥ ಆಗಿರಲ್ಲ, ಅನರ್ಥಕ್ಕೆ ಕಾರಣ ಆಗುತ್ತೆ. ಹೆಂಗ ಬೇಕಾದ್ರೆ ಅರ್ಥ ಬರ್ತಾವೆ. ಅದು ಅಪಾರ್ಥ. ಕೃಷ್ಣ ಬಂದು ಬಾಣಾಸುರನ ವಧೆ ಮಾಡಲಿಲ್ಲ. ಕೃಷ್ಣ ಬಂದು ಬಾಣಾಸುರನ ಬಂದು ವಧೆ ಮಾಡಲಿಲ್ಲ, ಹಾಗೆ ಬಿಟ್ಟು ಬಿಟ್ಟ. ಯಾರನ್ನ? ಬಾಣಾಸುರನನ್ನ. ಬಾಣಾಸುರಕರಾಂತಕಃ, ಬಾಣಾಸುರನನ್ನು ಇವನ ಮೂಲಕ ಸಂಹಾರ ಮಾಡಿಸ್ತಾನೆ. ಯಾರು? ಅನಿರುದ್ಧನ ಮೂಲಕ. ಅನಿರುದ್ಧನಲ್ಲಿ ಸನ್ನಿಹಿತನಾದ ಅನಿರುದ್ಧ ರೂಪಿಯಾದ ಬಿಟ್ಟು ಬಿಟ್ಟೇನೋ ಇವನು ಯಾಕಂದ್ರೆ ಪ್ರಹ್ಲಾದನ ಮೊಮ್ಮಗನ ಮಾತನ್ನ ಅದು ಬಿಟ್ಟು ಬಿಟ್ಟೇನೋ ಹೇಳ್ತಾನೆ. ಅದು ಬಿಟ್ಟು ಬಿಡ್ತಾನ ಇಲ್ಲ ವಧ ಮಾಡ್ತಾನ? ಅದೇ ಆ ಅನಿರುದ್ಧನ ಮೂಲಕ ಸಂಹಾರ ಮಾಡಿಸ್ತಾನೆ ಬಾಣಾಸುರನನ್ನು. ತಾನು ಸಂಹಾರ ಮಾಡಲ್ಲ. ಸಂಹಾರ ಮಾಡ್ತಾನಲ್ಲ. ಹೌದು. ಬಾಣಾಸುರ ಗರಾಂತಕಾಯ ಅಂತ ಅಷ್ಟೇ ಭತ್ತ ಅಷ್ಟೊತ್ತರೊಳಗೆ. ಹೌದು ಹೌದು. ಅದೇ ಈಗ ಮುಷ್ಟಿಕಾಸುರ ಚಾಣೂರ ಮಲ್ಲಯುದ್ಧ ವಿಶಾರದ ಅಂತಿದೆ ಅಲ್ಲಿ. ಮುಷ್ಟಿಕ, ಚಾಣೂರ. ಅಲ್ಲಿ ಮುಷ್ಟಿಕನ ಜೊತೆಯಲ್ಲಿ ಯುದ್ಧ ಮಾಡಿದವನು ಬಲರಾಮ.
ಚಾಣೂರನ ಜೊತೆಯಲ್ಲಿ ಯುದ್ಧ ಮಾಡಿದವನು ಕೃಷ್ಣ. ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂತಿದೆ. ಹೇಗೆ ಅರ್ಥ ಮಾಡ್ತೀರಾ ಅಂದರೆ ಅಲ್ಲಿ ಬಲರಾಮನ ಒಳಗೆ ಇರುವ ಭಗವಂತನ ಶುಕ್ಲಕೇಶ ರೂಪದಿಂದ ಬಲರಾಮ ಸಂಹಾರ ಮಾಡಿದ. ಆದ್ದರಿಂದ ಬಲರಾಮ ಸಂಹಾರ ಮಾಡಿದ್ರೂ ಭಗವಂತ ಸಂಹಾರ ಮಾಡಿದ ಹಾಗೆ ಆಯಿತು. ಅನಿರುದ್ಧನಲ್ಲಿರುವ ಅನಿರುದ್ಧ ರೂಪಿಯಾದ ಪರಮಾತ್ಮ ಅವನಿಂದಾಗಿ ಅವನ ಹತನಾಗಿದ್ದಾನೆ. ಅದರಿಂದಾಗಿ ಭಗವಂತನೇ ಸಂಹಾರ ಮಾಡದಂತೆ ಆಯಿತು. ನಾನು ಸಂಹಾರ ಮಾಡಿಲ್ಲ ಅನ್ನೋದು ಸತ್ಯವೇ. ನಾನು ಪ್ರಹ್ಲಾದ ವಂಶದಲ್ಲಿ ಬಂದವನನ್ನು ಸಂಹಾರ ಮಾಡಲಿಲ್ಲ ಅವನು ನೇರವಾಗಿ ಮಾಡಲಿಲ್ಲ. ಆದರೆ ಅನಿರುದ್ಧನ ಒಳಗೆ ಅವನಿದ್ದೇ ಮಾಡಿದ್ದು, ಸಂಹಾರ ಮಾಡಿದ ಬಾಣಾಸುರಕರ ಅಂತ. ಪರಶುರಾಮನ ಅವತಾರ ಇನ್ನು ಎರಡೂ ಅವತಾರ ಎಲ್ಲ ಭಗವಂತ ಮಾಡಿದ್ದಾನೆ. ಆದ್ರೆ ಅದು ಅಷ್ಟು ಇದು ಆಗಲ್ಲ ಜನಗಳಲ್ಲಿ. ರಾಮಕೃಷ್ಣ ಎರಡನೇ ಇದನ್ನ ಅದು ರಾಮಾಯಣ ಅನ್ನೋದು ರಾಮನ ಕಥೆಯನ್ನು ಹೇಳಲಿಕ್ಕೆ ಒಂದು ಇತಿಹಾಸ ಇದೆ. ಭಾಗವತ ಮಹಾಭಾರತಾದಿಗಳು ಕೃಷ್ಣನ ಕಥೆಯನ್ನು ಹೇಳಲಿಕ್ಕೇನೆ ಇತಿಹಾಸ ಇದೆ. ಅದರಿಂದಾಗಿ ಅವರು ವಿಶೇಷವಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಪರಶುರಾಮನ ಕಥೆಯನ್ನೇ ಹೇಳ್ತಕ್ಕಂಥ ಒಂದು ಇತಿಹಾಸ ಎಂಬತಕ್ಕಂಥದ್ದು ಇಲ್ಲ. ಅದರಿಂದಾಗಿ ಒಂದಷ್ಟು ಪ್ರಸಿದ್ಧಿ ಅಲ್ಲ ಅಂತಲ್ಲ. ಈ ಎರಡು ಜನಗಳು ತುಂಬಾ ಪ್ರಸಿದ್ಧಿ ಹೌದು. 10 ನಿಮಿಷ ಬಿಟ್ಟು ಎಷ್ಟು 5 ಗಂಟೆ ಬರ ಹಾಂ 5 ಗಂಟೆ ಬರ ಹೇಳಿದ್ರು. ಹೌದಾ? ಸರಿ, 10 ನಿಮಿಷ ಬಿಡೋಣ. ಈಗ ಆಮೇಲೆ ಈಗ 10 ನಿಮಿಷ ಬಿಡೋಣ ಸರ್. ಆಮೇಲೆ ಹೋದ ಮೇಲೆ ನೀವು ಅಲ್ಲಿ ಬಾಣ ಮಾಡ್ಕೊಂಡು ಹೋಗ್ರಿ. ಅವ್ರು ಹೇಳಿದ್ರು 4 ಗಂಟೆ ತುಂಬ ಕಷ್ಟವಾದ ನನಗೆ. ಕಷ್ಟವಾದ ಆಗಿದೆ. 10 ನಿಮಿಷ ರಿಲ್ಯಾಕ್ಸ್. ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ರು ಮೈಸೂರು ರಾಮೇಶ್ವರ ಫೆಬ್ರವರಿ 8, 9, 10, 11 4 ದಿನ ಅದು ಪುರಂದರ ಉತ್ಸವ ನಡೀತಾರೆ. ಪಾಜಕದಲ್ಲಿ ಮಾಡಿದ್ದಾರೆ. ಎರಡನೇ ವಿಡಿಯೋ ನೆಕ್ಸ್ಟ್ ಮಂತ್ ಬರ್ತಂತ ಹೇಳಿದ್ರು. ಅದೊಂದು ಎಲ್ಲ ಆಡಿಯೋ ಅವರೇ 4 ದಿನ ಅದೇ ಅವರಿಗೆ ಆಲೋಚನೆ ಇರೋ ಕಾರಣ ಆ ಪ್ರಾಂತ್ಯದಲ್ಲಿ ಅವರೇ ಮುಂದೆ ಮಾಡ್ತಾರೆ. ಎಲ್ಲ ಎಕರೆ ಬರ್ತಾರೆ. ಕಾಣಿರ್ ಸ್ವಾಮಿಗಳ ನೇತೃತ್ವದಲ್ಲಿ ಅನುರಾಧ ಸರ್ ನಾಳೆ ಬೆಳಿಗ್ಗೆ ಬರ್ತಾನೆ. ಅವ್ರು ಹೇಳಿದ್ರು ಆಚಾರ್ಯ ಹೇಳಿದ್ರು. ಈಗ ಬುಕ್ಕಲ್ಲ ವೈಕುಂಠ ವರ್ಣನೆ ಬುಕ್ಕಲ್ಲ ವೈಕುಂಠ ವರ್ಣನೆ. ವೈಕುಂಠ ವರ್ಣನೆ ಹೋಗ್ಬೇಕಾದ್ರೆ ನಾವು ಬೆಳಿಗ್ಗೆ ಬರ್ತಾನೆ ಅವ್ರು ಏನು PR ಚೋಪ್ರಾ ಇದು ಮಾಡಿದ್ರು ಅವನು ಇದರಂತ PR ಚೋಪ್ರಾ ಬೇರೆ ಬೇರೆ ಪುರಾಣಗಳನ್ನು ಬೇಸ್ ಮಾಡಿ ತುಳಸಿ ರಾಮಾಯಣ ರಾಮಚರಿತ ಮನಿ ರಾಮಚರಿತ ತುಳಸಿ ರಾಮಾಯಣ ಅದನ್ನು ಬೇರೆ ಮಾತ್ರ ಅದನ್ನ ನೋಡ್ಬಾರ್ದು. ತೋರ್ಸಲ್ಲ ಕಾಲ ಆಗ್ತದಲ್ಲ ನೋಡ್ಬಾರ್ದು. ಬಿಡುವಾಗ್ತದಲ್ಲ. ಕಾಳಿದಾಸನ ಕಾವ್ಯ ತುಳಸಿದಾಸ ಮಾಡಿದ್ರಲ್ಲಿ ಇದು ಬೇರೆ ಕೆಲಸವಾಗ್ತದೆ. ಇಲ್ಲ ಅದು ವಾಲ್ಮೀಕಿ ರಾಮಾಯಣ ರಘುವಂಶದ ಬಗ್ಗೆ ಕಾಕಾಸುರನ ವಿರುದ್ಧ ಅಂತ ಕರೆಕ್ಟ್ ಅದು ಆಚಾರ್ಯನು ಅದು ಬರ್ತಾರೆ ಹಿಂದೆ ಮುಂದೆ ಬದಲಾವಣೆ ಕವಿ